ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು ಅಂತಿದ್ರು. ಆದರೆ ರಾಜ್ಯ ರಾಜಕಾರಣ ಈಗಿನಿಂದಲೇ ಅತ್ಯಂತ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಬೆಳವಣಿಗೆ, ಸ್ಪರ್ಧೆಗೆ ಬಿದ್ದಂತೆ. ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಪಕ್ಷದಿಂದ ಬಿಜೆಪಿಯಿಂದ ಉಚ್ಚಾಟಿಸಲಾಯಿತು. ದೊಡ್ಡ ಸುದ್ದಿ ಬಿಜೆಪಿ ಆಂತರಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ನಿನ್ನೆ ಬಂತು. ಯತ್ನಾಳರ ಉಚ್ಚಾಟನೆ. ಮೂರನೆಯ ನೋಟಿಸ್ ನಂತರ ಅವರ ಉತ್ತರಕ್ಕೆ ಸಮಾಧಾನಗೊಳ್ಳದೆ ಹೈಕಮಾಂಡ್ ಉಚ್ಚಾಟನೆಯ ನಿರ್ಧಾರ ತೆಗೆದುಕೊಂಡಿತು. ಮುಂದೇನು ಚರ್ಚೆ. ಈಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಅವರ ಬೆಂಬಲಿಗರ ಗುಂಪಿತ್ತಲ್ಲ, ರೆಬೆಲ್ಸ್ ಟೀಮು, ವಿಚಲಿತರಾಗದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಗಟ್ಟಿಯಾಗಿ ಯತ್ನಾಳ್ ಪರ ನಿಂತುಕೊಳ್ಳುವ ನಿರ್ಧಾರ. ಇದನ್ನ ನೋಡ್ತಾ ಇದ್ರೆ ಬಿಜೆಪಿಯ ಬಣಬಡಿದಾಟ ಈ ಉಚ್ಚಾಟನೆಯೊಂದಿಗೆ ನಿಲ್ಲುವ ಲಕ್ಷಣಗಳಿಲ್ಲ. ನಾಳೆ ಬೆಂಗಳೂರಿನಲ್ಲಿ ರೆಬೆಲ್ಸ್ ನಾಯಕರಿಂದ ಸಭೆ. ಯಾರ್ಯಾರು ಬರ್ತಾರೆ ಅನ್ನೋದನ್ನ ನೋಡಬೇಕು. ಸದ್ಯಕ್ಕೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಎಲ್ಲ ಪ್ರಮುಖರು ಬರ್ತಾರೆ. ರಮೇಶ್ ಜಾರಕಿಹೊಳಿ, ಎನ್ಆರ್ ಸಂತೋಷ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಎಲ್ಲರೂ ಭಾಗಿಯಾಗುವ ಸಾಧ್ಯತೆ ಇದೆ. ಕುಮಾರ್ ಬಂಗಾರಪ್ಪರ ಮನೆಯಲ್ಲೇ ಸಭೆ. ಯತ್ನಾಳ್ ಪರ ನಾವು ಗಟ್ಟಿಯಾಗಿ ನಿಂತುಕೊಳ್ತೇವೆ ಅನ್ನುವ ಸಂದೇಶ ಕೊಡುವುದಕ್ಕೆ ಈ ಸಭೆ. ರೆಬೆಲ್ಸ್ ಟೀಮ್ನ ಬಹುತೇಕರು ನಾಳೆಯ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಈಗಾಗಲೇ ಯತ್ನಾಳರನ್ನ ಬೆಂಬಲಿಸಿ ಮಾತಾಡಿದ್ದಾರೆ. ಉಚ್ಚಾಟನೆ ಮಾಡಬಾರದಾಗಿತ್ತು. ದೊಡ್ಡ ಸಮುದಾಯದ ನಾಯಕನ ವಿರುದ್ಧ ಇಂಥ ಕ್ರಮ ಕೈಗೊಳ್ಳಬಾರದಾಗಿತ್ತು. ನಮ್ಮ ಪಕ್ಷದ ನಾಯಕರು ಯತ್ನಾಳರನ್ನು ಬಳಸಿಕೊಳ್ಳಬೇಕಾಗಿತ್ತು. ನಾವೆಲ್ಲ ಗಟ್ಟಿಯಾಗಿ ಅವರ ಜೊತೆ ನಿಂತ್ಕೊಳ್ತೇವೆ. ಅವರು ಒಬ್ಬಂಟಿಯಲ್ಲ. ಉಚ್ಚಾಟನೆಯ ಕ್ರಮವನ್ನು ರದ್ದುಗೊಳಿಸೋದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತೇವೆ ಅಂತ. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ
ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬೆಳೆದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದು ನೋಡೋಣ. ಯಾಕೆ ತೊಗೊಂಡು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಹೈಕಮಾಂಡ್ಗೆ ಶಿಸ್ತುಸಮಿತಿ ಅದು ಹೈಕಮಾಂಡ್ಗೆ ಯತ್ನಾಳ್ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾರಣೆ ಹಿಂದೆ ಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ. ನಾವು ಪ್ರೆಸ್ ಕಮಿಟಿ ಕತ್ತಾನೆ, ಯಾಕಂದ್ರೆ ನೀವು ಒಂಟಿಗಾದರೂ ಆದರೂ ಎಲ್ಲ ನಾವೆಲ್ಲರೂ ಗಟ್ಟಿಯಾದು ಯತ್ನಾಳ್ ಬೆನ್ನಿಂದಿದೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನವಿ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ. ಪ್ರಶ್ನೆ ಎಲ್ಲ ನಾವು BJPಯಲ್ಲೇ ಇದ್ದು BJPನ 28ಕ್ಕೆ ಇಲೆಕ್ಷನ್ ಆಗಿತ್ತು, ಅದಕ್ಕೆ ಮೊದಲಾಗತ್ತು. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕತ್ರ ನಾವು ದುಡಿತೇವೆ. ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತಿ, ಗ್ರಹಣಕ್ಕೆ 100% ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದಿನ 100% ರಿವೋಕ್ ಆಕೈತೆ. ನನಗೆ ಪೂರ್ಣ ಸಂಸದೆ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಮತ್ತೆ ನಾವು ಸೇರ್ತೀವಿ. ಅಲ್ಲಿ ಕುಮಾರ್ ಮನೆ ಸೇರ್ಬೋದು. ಅವರೇ ನಾನು ಫೋನ್ ಮಾಡಿದೆ, 3 ಕಿಲೋ ಮೆಸೇಜ್ ಹಾಕಿದ್ರು. ರಾತ್ರಿ 11 ಗಂಟೆಗೆ ಫೋನು ಪ್ರಮುಖ ನಾಯಕರು ಟಾಪ್ 10 ಇದ್ದಾಗ ಅವ್ರದ್ದು ಫೋನ್ ಬಂತು. ನಾವು ಮಾತಾಡಿದೆ. ನಾವು ಹಿಂದಿಂದ ಹಿಂಗೆ ಮಾಡೋದು. ನಾವು ಹಿಂದೆ ಮಾತಾಡಿ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬರ್ತದಾನೆ. ಅದು ಇವತ್ತು ಬೇಡ. ಅದು ನಾವು ಇದೇ ಇಲ್ಲ. ಯತ್ನಾಳನ್ನು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾರಣೆ ಹಿಂದೆ ಬಿಡಬೇಕು, ಮನವಿ ಮಾಡೋಕೆ ಎಲ್ಲರೂ ಕೂಡ ಮನವಿ ಮಾಡಬೇಕು. ಬಸನಗೌಡ ಪಾಟೀಲ್ ಯತ್ನಾಳರ ಮುಂದಿನ ನಡೆಯನ್ನು ಮುಂದೇನು ಮಾಡ್ತಾರೆ? ಹಾಗಿದ್ರೆ ಈಗಾಗಲೇ ಸಂಘದ ಕೆಲವು ಹಿರಿಯರ ಎದುರು ಹೊಸ ಪಕ್ಷ ಕಟ್ಟುವ ಮಾತನ್ನ ಯತ್ನಾಳರ ಆಡಿದ್ರು. ಹಿಂದುತ್ವದ ಆಧಾರದ ಮೇಲೆ ಒಂದು ಪಕ್ಷ ಕಟ್ತೀನಿ, 60 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ ಹಾಕ್ತೀನಿ ಅನ್ನುವ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳರು ಸಂಘದ ವರಿಷ್ಠರ ಮುಂದೆ ಹೇಳಿದ್ರು. ಇದು ಉಚ್ಚಾಟನೆಗಿಂತ ತುಂಬಾ ಮೊದಲೇ ಆಡಿದ ಮಾತಾಗಿತ್ತು. ಅದನ್ನೇ ಮಾಡ್ತಾರ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಬಿಜೆಪಿ ಆಂತರಿಕ ವಲಯದಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿತ್ತು ನಾವು ಕೊಟ್ಟ ಈ ಸುದ್ದಿ. ನನ್ನನ್ನೇನಾದ್ರೂ ಉಚ್ಚಾಟನೆ ಮಾಡಿದ್ರೆ ಬೇರೆ ಪಕ್ಷ ಕಟ್ತೀನಿ ಅನ್ನುವ ಮಾತನ್ನ ಯತ್ನಾಳರು ಆಡಿದ್ರು. ಹಿಂದುತ್ವದ ಪಕ್ಷವಾದರೂ ಜಾತಿ ಮುಖ್ಯ ಆಗತ್ತೆ. ಲಿಂಗಾಯತರು, ಅದರಲ್ಲೂ ಪಂಚಮಸಾಲಿ ಸಮುದಾಯದ ಸ್ವತಃ ಯತ್ನಾಳರಿದ್ದಾರೆ. GM ಸಿದ್ದೇಶ್ವರ್ ಬೆಂಬಲ ಇದೆ, ಜೊಲ್ಲೆ ಬೆಂಬಲ ಇದೆ. ST ಸಮುದಾಯದ ರಮೇಶ್ ಜಾರಕಿಹೊಳಿ ಅವರು ಇರ್ತಾರೆ. ಈಗ ಉಚ್ಚಾಟನೆಯಾಗೇ ಹೋಗಿದೆ. ಬಸನಗೌಡ ಪಾಟೀಲ್ ಯತ್ನಾಳರು ಪ್ರಾದೇಶಿಕ ಪಕ್ಷ ಕಟ್ಟುವ ಬಗ್ಗೆ ಹೆಚ್ಚು ಗಂಭೀರ ಆಗ್ತಾರಾ? ಅದರ ಬಗ್ಗೆ ಯಾವುದೇ ಹೇಳಿಕೆಯಾಗಲಿ ಮಾಹಿತಿಯಾಗಲಿ ಇನ್ನೂ ತನಕ ಇಲ್ಲ. ಯತ್ನಾಳರ ಉಚ್ಚಾಟನೆಯ ನಿರ್ಧಾರ ಯಾವತ್ತೂ ಆಗಬೇಕಾಗಿತ್ತು. ಆದರೆ ಪ್ರಾದೇಶಿಕ ಪಕ್ಷ ಸ್ಥಾಪನೆಯ ಮಾತನ್ನ ಅವರು ಆಡಿದ ನಂತರ ಹೈಕಮಾಂಡ್ ಉಚ್ಚಾಟನೆಯ ನಿರ್ಧಾರವನ್ನ ಪೋಸ್ಟ್ಪೋನ್ ಮಾಡಿತ್ತು ಅನ್ನಲಾಗ್ತಾ ಇದೆ.
ಈಗ ಬಸನಗೌಡ ಪಾಟೀಲ್ ಯತ್ನಾಳರು ಹೊಸ ಪಕ್ಷ ಕಟ್ಟುವ ಬಗ್ಗೆ ಯೋಚನೆ ಮಾಡ್ತಾರಾ, ಘೋಷಣೆ ಮಾಡ್ತಾರಾ, ಅಥವಾ ರಮೇಶ್ ಜಾರಕಿಹೊಳಿ ಅವರು ಹೇಳಿದ ಹಾಗೆ ಉಚ್ಚಾಟನೆಯ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ದೆಹಲಿ ನಾಯಕರ ಮೇಲೆ ಒತ್ತಡ ತರುವ ಪ್ರಯತ್ನಕ್ಕೆ ನಿಲ್ತಾರೆ? ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಕೂಡ ಲೈವ್ನಲ್ಲಿದ್ದಾರೆ. ಪ್ರಶಾಂತಿಂದಾನೇ ಕೇಳ್ತೀನಿ. ಪ್ರಶಾಂತ್, ಪ್ರಾದೇಶಿಕ ಪಕ್ಷ ಕಟ್ಟುವ ವಿಷಯಕ್ಕೆ ಆಮೇಲೆ ಹೋಗೋಣಂತೆ. ಈ ನಿರ್ಧಾರ ಟೈಮಿಂಗ್ ಏನಾದ್ರು ಇಂಪಾರ್ಟೆಂಟಾ ಅಥವಾ ಲಾಂಗ್ ಪೆಂಡಿಂಗ್ ನಿರ್ಧಾರವನ್ನು ಹೀಗೆ ತೆಗೆದುಕೊಂಡ್ರು ಅಂತ ಹೇಳ್ಬೋದಾ? ಏನು ವಾಟ್ ಹ್ಯಾಸ್ ಗಾನ್ ಇನ್ ಹೈಕಮಾಂಡ್ಸ್ ಮೈಂಡ್? ಇಂಥದ್ದೊಂದು ನಿರ್ಧಾರಕ್ಕೆ ಬರುವಾಗ ಏನೇನು ಆಲೋಚನೆಗಳೆಲ್ಲ ಆಗಿರಬಹುದು? ಅದೇ ಸೀಕ್ವೆನ್ಸ್ ಸೀರೀಸ್ ಆಫ್ ಇವೆಂಟ್ಸನ್ನು ನೋಡಿದಾಗ ನೋಡಿ, ಫೆಬ್ರವರಿ 10ಕ್ಕೆ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಶೋಕಾಸ್ ನೋಟಿಸನ್ನು ಕೊಡಲಾಗಿತ್ತು, ಆಗಲೇ ಹೈಕಮಾಂಡ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸ್ತಕ್ಕಂಥ ಒಂದು ಇಂಟೆಂಟನ್ನು ಹೊಂದಿತ್ತು. ಅಂದರೆ ಇಂಟೆನ್ಷನ್ ವಾಸ್ ಕ್ಲಿಯರ್. ಇಲ್ಲ, ಬಸನಗೌಡ ಪಾಟೀಲ್ ಯತ್ನಾಳರನ್ನ ಪಾರ್ಟಿಯಿಂದ ಹೊರಗೆ ಹಾಕಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿತ್ತು. ಆದರೆ ನಂತರದ ದಿನಗಳಲ್ಲಿ ಈ ತಟಸ್ಥ ಬಣ ಹೋಗಿ ದಿಲ್ಲಿಗೆ ಕುಳಿತುಕೊಂಡು, ಇಲ್ಲ ಅದು ರಾಮುಲು ಇನ್ಸಿಡೆಂಟು ಕೂಡ ಆಯಿತು. ಆ ಕಾರಣದಿಂದ ಹೈಕಮಾಂಡ್ ಸ್ವಲ್ಪ ಮಟ್ಟಿಗೆ ನಿರ್ಧಾರ ತೆಗೆದುಕೊಳ್ಬೇಕು ಬೇಡವೋ. ರಾಮುಲು ಇನ್ಸಿಡೆಂಟು, ಡಾಕ್ಟರ್ ಸುಧಾಕರ್ ಮಾತಾಡಿದ್ದು ಎಲ್ಲ ಸೇರಿಕೊಂಡ್ರು. ಆಮೇಲೆ ಇಡೀ ಯತ್ನಾಳ್ ಬಣಕ್ಕೆ ತಟಸ್ಥ ಬಣ ಕೂಡ ತನ್ನ ಪರೋಕ್ಷವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತು. ಎಷ್ಟರ ಮಟ್ಟಿಗೆ ಅಂದರೆ ಈಗ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಸುಧಾಕರ್, ಸೋಮಣ್ಣ, ಇನ್ಕ್ಲೂಡಿಂಗ್ ಮುರುಗೇಶ್ ನಿರಾಣಿ ಕೂಡ ಯತ್ನಾಳರ ಪರೋಕ್ಷ ಬೆಂಬಲಕ್ಕಿದ್ರು. ಅದನ್ನು ಹೋಗಿ ಹೈಕಮಾಂಡ್ಗೂ ಕೂಡ ಹೇಳಿದರು. ಆ ಕಾರಣದಿಂದ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಬೇಕೋ ಬೇಡವೋ ಅಂತಕ್ಕಂಥ ದ್ವಂದ್ವದಲ್ಲಿತ್ತು. ಆದರೆ ನನಗನ್ಸುತ್ತೆ ಎರಡು ಸಂಗತಿಗಳು. ಒಂದು, ಯತ್ನಾಳರು ತಮ್ಮ ಮಾತನ್ನೇ ನಿಲ್ಲಿಸಲಿಲ್ಲ. ಹೌದು, ಆ ನೋಟಿಸ್ನ ನಂತರವೂ ಕೂಡ ಪದೇ ಪದೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದರು. ಸಾಕಷ್ಟು ವಿಷಯಗಳ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಯಡಿಯೂರಪ್ಪನವರ ಬಗ್ಗೆ ಕೂಡ ಏಕವಚನದ ಪ್ರಯೋಗಗಳನ್ನು ಮಾಡಿದರು. ಅದಾದ ನಂತರ ಬೆಂಗಳೂರಿನಲ್ಲಿ ನಡೆದಿದ್ದ RSSನ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ ಸಭೆಯಲ್ಲಿ, ಯಾಕಂದರೆ ಈ ನಿರ್ಣಯದಲ್ಲಿ RSS ಏನು ಹೇಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇತ್ತು. ಎಸ್, ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳರು ಒಬ್ಬ ಹಿಂದುತ್ವದ ನಾಯಕ. ಹಾಗೆ ಉತ್ತರ ಕರ್ನಾಟಕದ RSS ಜೊತೆಗೆ ಯತ್ನಾಳರ ಸಂಬಂಧಗಳು ಮೊದಲಿಂದಲೂ ಚೆನ್ನಾಗಿಲ್ಲ, ರೈಟ್ ಫ್ರಮ್ ಹಿಸ್ ಸೆಂಟ್ರಲ್ ಮಿನಿಸ್ಟ್ರಿ ಡೇಸ್. ಆದರೆ RSSಗೆ ಅನಿಸಿತ್ತು ಒಂದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಆಗಿ ಯತ್ನಾಳರು ಇರ್ತಾರೆ. ಆ ಕಾರಣದಿಂದ ಯತ್ನಾಳರ ಉಚ್ಚಾಟನೆ ಮಾಡಬಾರ್ದು ಅಂತಕ್ಕಂಥದ್ದು RSSನ ಅಭಿಪ್ರಾಯ ಆಗಿತ್ತು. ಆದರೆ ಯಾವಾಗ ಯತ್ನಾಳರು ಪದೇ ಪದೇ ಹೈಕಮಾಂಡ್ನ ನೋಟಿಸ್ ನಂತರವೂ ಕೂಡ ಈ ಹೇಳಿಕೆಗಳನ್ನು ನೀಡಲಿಕ್ಕೆ ಆರಂಭಿಸಿದ್ರು, ಮತ್ತು ಈಗ BJP ಹೈಕಮಾಂಡ್ ಕರ್ನಾಟಕದ ಮನೆಯನ್ನು ಹೌಸ್ ಇನ್ ಆರ್ಡರ್ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಆರಂಭಿಸಿದೆ. ಆ ಪ್ರಯತ್ನದ ಮೊದಲ ಭಾಗವಾಗಿ ರೇಣುಕಾಚಾರ್ಯ, ಕಟ್ಟಾನಾಯ್ಡು, BP ಹರೀಶ್ರಿಗೆ ನೋಟಿಸನ್ನು ಕೊಡ್ತು. ಈಗ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಉಚ್ಚಾಟನೆ ಮಾಡುವ ಮೂಲಕ ಇನ್ನು ಯಾರು ಏನೇ ಮಾತಾಡಿದರೂ ಕೂಡ ನಾವು ಸಹಿಸೋಲ್ಲ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ಅನ್ಇಕ್ವಿವೋಕಲ್ ಟರ್ಮ್ಸ್ನಲ್ಲಿ ಕರ್ನಾಟಕದ BJP ನಾಯಕರಿಗೆ ಸ್ಪಷ್ಟಪಡಿಸ್ತಾ ಇದೆ. ಯತ್ನಾಳರ ಉಚ್ಚಾಟನೆ ನೋಡಿ, ಯತ್ನಾಳರು ಇಲ್ಲ ಬೇರೆ ಪಕ್ಷ ಕಟ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದು ಆ ಕಾರಣದಿಂದ ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ JP ನಡ್ಡಾ ಕರ್ನಾಟಕದ ಬಹುತೇಕ ನಾಯಕರ ಜೊತೆ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ 2 ದಿನ ಮಾತನಾಡಿದ್ದಾರೆ. ಅಮಿತ್ ಶಾ ಕೂಡ ಕರ್ನಾಟಕದ ಬಹುತೇಕ ನಾಯಕರನ್ನ ಕರೆಸಿ ಕೇಳಿದ್ದಾರೆ. ನೆನ್ನೆ ಈ ಆದೇಶ ಯತ್ನಾಳರಿಗೆ ಸರ್ಪ್ರೈಸ್ ಏನಲ್ಲ, ಹಂಗಿದ್ರೆ ಸರ್ಪ್ರೈಸ್. ಯತ್ನಾಳರಿಗೂ ಕೂಡ ಗೊತ್ತು. ನೋಡಿ, ಯಾವ ಒಬ್ಬ ರಾಜಕಾರಣಿಗೆ ತನ್ನದೇ ಪಕ್ಷದಲ್ಲಿ ಹೈಕಮಾಂಡ್ನ ನಾಯಕರು 6 ತಿಂಗಳು 8 ತಿಂಗಳು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡದೇ ಇದ್ದಾಗ ನೀವು ಹೈಕಮಾಂಡ್ಗೆ ಬೇಕಾದ ವ್ಯಕ್ತಿಯೋ ಬೇಡವಾದ ವ್ಯಕ್ತಿಯೋ ಅನ್ನೋದು ಸ್ಪಷ್ಟವಾಗುತ್ತೆ. ಆದರೆ ನಿಮ್ಮ ಪೊಲಿಟಿಕಲ್ ವ್ಯಾಲ್ಯೂ ಏನು ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ನಿರ್ಧಾರ ತೆಗೆದುಕೋಬೇಕೋ ಬೇಡವೋ ಅಂತಕ್ಕಂಥ ದ್ವಂದ್ವದಲ್ಲಿತ್ತು ಅನ್ಸುತ್ತೆ. ಆದರೆ ಅಜಿತ್, ಯಾವುದೇ ರಾಷ್ಟ್ರೀಯ ಪಕ್ಷ ಇರಲಿ ಅಥವಾ ಯಾವುದೇ ಫಾರ್ ದಟ್ ಮ್ಯಾಟರ್ ಯಾವುದೇ ಒಂದು ಆರ್ಗನೈಸೇಷನ್ ಇರಲಿ, ನೀವು ಪದೇ ಪದೇ ಅಶಿಸ್ತಿನ ಮಾತುಗಳು, ಪದೇ ಪದೇ ವೈಯಕ್ತಿಕ ನಿಂದನೆಯ ಮಾತುಗಳನ್ನು ಆಡ್ತಾ ಹೋದರೆ ನಿಮ್ಮ ಮೇಲೆ ಎಷ್ಟೇ ಅನುಕಂಪ, ಎಷ್ಟೇ ಪ್ರೀತಿ ಇದ್ದರೂ ಕೂಡ ಕೆಲವೊಂದ್ಸಲ ನಿಮಗೆ ಬಚಾವ್ ಮಾಡಲಿಕ್ಕಾಗಲ್ಲ. ಹೌದು, ಅದು ಯತ್ನಾಳರ ಕ್ಲಾಸಿಕ್ ಕೇಸ್ ಅಂತ ನನಗೆ ಅನಿಸುತ್ತೆ. ಅಂದರೆ
ಗೊತ್ತಿಲ್ಲ, ಈ ತೋಂಟದಾರ್ಯ ಗದಗಿನ ತೋಂಟದಾರ್ಯ ಶ್ರೀಗಳಿದ್ರಲ್ಲ ದಿವಂಗತರು, ಅವ್ರು ಯಾವಾಗಲೂ ಹೇಳ್ತಿದ್ರು ಹಿಂದೆ ಗುರು ಏನದು, ಹಿಂದೆ ಗುರು ಇರಬೇಕು ಮುಂದೆ ಗುರು ಇರಬೇಕು. ನಂತರದ್ದು ನಾನು ಹೇಳಲ್ಲ ಬಿಡಿ, ಅವ್ರು ಬೇರೆ ಬೇರೆ ಅದನ್ನು. ಆದರೆ ಯತ್ನಾಳ್ರ ಪಾಲಿಟಿಕ್ಸನ್ನು ನೋಡಿದಾಗ ನನಗನ್ಸುತ್ತೆ ಅಜಿತ್, ಹೀ ಈಸ್ ಎಮೋಷ್ನಲ್, ಹೀ ಈಸ್ ಇಂಪಲ್ಸಿವ್, ಬಟ್ ಹೀ ಈಸ್ ನಾಟ್ ಹ್ಯಾವಿಂಗ್ ಸ್ಟ್ರಾಟಜಿಕ್ ರಿಯಾಕ್ಷನ್ಸ್. ಹೌದು, ನಿಮ್ಗೆ ಯಾವತ್ತೂ ರಾಜಕಾರಣದಲ್ಲಿ ನಾನು ಎಲ್ಲಿ ಹೊಡೆದ್ರೆ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ನೀವು ಯಾವುದೇ ಗುರಿ ಇಲ್ಲ, ಏನಾಗಬೇಕು ಅಂತಕ್ಕಂಥದ್ದಲ್ಲಿ ನೀವು ನೋಡಿ, ಯಾಕೆ ಯತ್ನಾಳ್ರ ಉಚ್ಚಾಟನೆ ಆಗುತ್ತೆ? ಡಾಕ್ಟರ್ ಸುಧಾಕರ್ ಕೂಡ ಅಷ್ಟೇ ಕಟುವಾದ ಶಬ್ದಗಳಲ್ಲಿ ಮಾತಾಡಿದರು, ಹೌದು, ಅವರು ಉಚ್ಚಾಟನೆ ಆಗಲ್ಲ. ಯಾಕೆ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಆಗಲ್ಲ? ಯಾಕೆ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ಆಗಲ್ಲ ಅನ್ನೋದು ನಿನ್ನೆಯಿಂದ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಇದೆ. ದೇ ಹ್ಯಾವ್ ಆಪ್ಷನ್ಸ್ ವಿತ್ ದೆಮ್. ಡಾಕ್ಟರ್ ಸುಧಾಕರ್ ಇವತ್ತು ಹೊರಗಡೆ ಹೋದರೆ ಅವ್ರಿಗೊಂದು ಬೇರೆ ಅನ್ನೋ ಆಪ್ಷನ್ಸ್ ಇದೆ. ಕರೆಕ್ಟ್. ಶಿವರಾಮ್ ಹೆಬ್ಬಾರ್ಗೆ, ಎಸ್ ಟಿ ಸೋಮಶೇಖರ್ಗೆ ಆಪ್ಷನ್ಸ್ ಇದ್ದಾವೆ. ಯಾಕೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಪದೇ ಪದೇ ಹಿಂದುತ್ವದ ಹೇಳಿಕೆ ಕೊಡ್ತಾರೆ, ಅತಿರೇಕದ ಹೇಳಿಕೆಗಳನ್ನು ಕೊಡ್ತಾರೆ? ಡಿ ಕೆ ಶಿವಕುಮಾರ್ ವಿರುದ್ಧ ವೈಯಕ್ತಿಕವಾಗಿ ಮಾತನಾಡಿದಾಗ ಅವ್ರು ಕಾಂಗ್ರೆಸ್ ಅಂತರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ವಿಜಯಪುರದಲ್ಲಿದ್ದು ಪಾಲಿಟಿಕ್ಸ್ ಮಾಡಬೇಕು, ಮುಂಬೈ ಕರ್ನಾಟಕದಲ್ಲಿ ಪಂಚಮಸಾಲಿ ಸಮುದಾಯದ ಪಾಲಿಟಿಕ್ಸ್ ಮಾಡಬೇಕು ಅಂತಂದರೆ ನೀವು ಜೆ ಡಿ ಎಸ್ಗಂತರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜೆ ಡಿ ಎಸ್ ಅಸ್ತಿತ್ವನೇ ಇಲ್ಲ ಅಲ್ಲಿ. ಹೀಗಿರುವಾಗ ಯತ್ನಾಳ್ರ ಆಪ್ಷನ್ಸ್ ಏನು? ಹೈಕಮಾಂಡ್ ಇದನ್ನು ಕೂಡ ವೇ ಮಾಡಿರುತ್ತೆ. ಹೌದು. ಆಮೇಲೆ ನೋಡಿ, ಈಗ ಯಾವುದೇ ಸಂದರ್ಭದಲ್ಲೂ ಕೂಡ ಯತ್ನಾಳ್ರು, ನಾನು ಹಿಂದೆ ಕೂಡ ಹೇಳಿದ್ದೆ, ಪಾರ್ಲಿಮೆಂಟ್ನಲ್ಲಿ ನನಗೊಂದ್ಸಲ ಸಿಕ್ಕಿದ್ರು. ಅನಂತಕುಮಾರ್ ಆಫೀಸ್ಗೆ ಹೋಗ್ತಾಯಿದ್ರು, ನಾನು ಅವ್ರ ಜೊತೆ ಹೋದೆ. ಯತ್ನಾಳ್ರಿಗೆ ಕೇಳಿದೆ ನಾನು, ಯಾಕೆ ನೀವು ಮಾತಾಡ್ತೀರಿ ಅಂತ. ಹೌದ್ರಿ, ಅನಂತಕುಮಾರ್ ಅವರು ಭಾಳ ಹೇಳ್ಯಾರ ನನಗೆ, ಆಮೇಲೆ ನನಗೆ ಕೆಲವರು ಭಾಳ ನನ್ನ ಹಿತೈಷಿಗಳು ಹೇಳ್ಯಾರ, ನಾನು ಮಾತಾಡಂಗಿಲ್ರಿ ಏನು, ನಾನು ಮಾತಾಡಂಗಿಲ್ರಿ ಅಂತ. ನಾನು ದಿಲ್ಲಿಯಲ್ಲಿದ್ದೆ, ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಇಲ್ಲೊಂದು ಬಾಣ ಹೊಡೆದ್ರು. ದಟ್ ಈಸ್ ಬಿಯಾಂಡ್ ಹಿಸ್ ಕಂಟ್ರೋಲ್ ಅನ್ಸುತ್ತೆ. ದಟ್ ಈಸ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಐ ಡೋಂಟ್ ನೋ, ಅಂದರೆ ಈಗ ಅವರೇ ಸ್ಪಷ್ಟಪಡಿಸ್ಬೇಕು ಈ ರೀತಿಯ ಹೇಳಿಕೆಗಳಿಂದ ಏನು ಸಾಧ್ಯ ಆಯಿತು ಅಂತಕ್ಕಂಥದ್ದು. ನಿಮಗೆ ಅಂದರೆ ಸರಿ, ಕೆಲವೊಂದು ಸಲ ಮಾತಾಡಿ ಖುಷಿ ಕೊಡುತ್ತೆ, ನೋಡ್ರಿ ನಾನು ಹೆದರಲ್ಲ, ನಾನು ಮಾತಾಡ್ತೀನಿ ಅಂತ. ಬಟ್ ರಾಜಕಾರಣದಲ್ಲಿರೋರಿಗೆ ಅದರಿಂದ ಏನು ಸಾಧ್ಯ ಆಗ್ತಾ ಇದೆ? ಈಗ ಯಡಿಯೂರಪ್ಪನವರ ವಿರುದ್ಧ ನಿಮ್ಮ ಹೇಳಿಕೆಗಳು, ಈಗ ಒಂದು ಯತ್ನಾಳ್ರ ಒಂದು ಹೇಳಿಕೆಯ ಸ್ಯಾಂಪಲನ್ನು ನಾನು ಹೇಳ್ತೀನಿ, ವಿಚ್ ಇಸ್ ಪ್ರೂವ್ಡ್ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ. ಅವ್ರು ಹೇಳ್ತಾರೆ, ಇಲ್ಲ ಯಡಿಯೂರಪ್ಪನವ್ರು ಲಿಂಗಾಯತರ ನಾಯಕರೇ ಅಲ್ಲ ಅಂತ. ಅಂದರೆ ವಿಚ್ ಈಸ್ ಪ್ರೂವ್ಡ್ ಬೈ ದ ಪೀಪಲ್. ಈಗ 2008 ಮತ್ತು 2018 ಯಡಿಯೂರಪ್ಪನವ್ರ ನೇತೃತ್ವದ ಕಾರಣದಿಂದಲೇ BJPಗೆ ಅಧಿಕಾರ ಬಂತು. ಹೌದು. ಅದರಲ್ಲಿ ನಿಮಗೇನು ಅಂಬಿಗ್ವಿಟಿ ಇದೆ? ಆ ಹೇಳಿಕೆಯನ್ನು ಯತ್ನಾಳ್ರು ಕೊಡ್ತಾಯಿದ್ರು. ನನಗನ್ಸುತ್ತೆ ಅಜಿತ್, ಅನೇಕ ಬಾರಿ ನೀವು ಯಾವ ಕಾರಣದಿಂದ ಹೊರಟಿದ್ರೋ ನಿಮ್ಮ ಅತಿಯಾದ ಮಾತುಗಳು, ವಾಚಾಳಿತನ, ಆ ಕಾರಣವನ್ನು ಬಿಟ್ಟು ಇನ್ನೇನೇನೇನೇನೋ ದಾರಿ ಸಿಕ್ಕಲ್ಲಿ ಹೋಗ್ತಾ ಇರುತ್ತೆ. ಕರೆಕ್ಟ್. ಯತ್ನಾಳ್ರು ನನಗನ್ಸುತ್ತೆ, ಹಿ ಹ್ಯಾಡ್ ದ ಪೊಟೆನ್ಷಿಯಲ್, ಹಿ ಹ್ಯಾಸ್ ದ ಪಾಪ್ಯುಲಾರಿಟಿ. ಆದರೆ ಮಾತಿನ ಮೇಲೆ, ಬಾಯಿಯ ಮೇಲೆ ಕಂಟ್ರೋಲ್ ಇಡದೆ ಇವತ್ತು ಈ ಪರಿಸ್ಥಿತಿಗೆ, ತನ್ನ ಪಾರ್ಟಿಯಿಂದಲೇ ಉಚ್ಚಾಟನೆ ಆಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ನೋಡಿ, ಪಕ್ಷದಿಂದ ಪಕ್ಷಕ್ಕೆ ಹಾರ್ತಕ್ಕಂಥ ಕರಿಯರ್ ಪಾಲಿಟಿಷಿಯನ್ ಇರ್ತಾರಲ್ಲ, ಅವ್ರ ಬಗ್ಗೆ ಇದು ಅನುಕಂಪ ಇರಲ್ಲ. ಅವ್ರಿಗೇನಾಗತ್ತೆ, ಇಲ್ಲಿಲ್ಲ ಅಲ್ಲಿ, ಅಲ್ಲಿಲ್ಲ ಇಲ್ಲಿ, ಅವ್ರ ಜಾತೀಯ ನಾಯಕತ್ವವನ್ನು ಮಾಡ್ತಾ ಒಂದು ರೀತಿಯಾಗಿರ್ತಕ್ಕಂಥ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಿರ್ತಾರೆ. ಆದರೆ ಯತ್ನಾಳ್ರು ಸೇಮ್ ವಿತ್ ಈಶ್ವರಪ್ಪ. ಹೌದು, ಜಗತ್ತಿಗೆ ಗೊತ್ತಿತ್ತು ಹಾವೇರಿಯಲ್ಲಿ ಟಿಕೆಟ್ ಕೊಡಲ್ಲ ಅಂತ. ಅವ್ರು ಹಾವೇರಿಗೆ ಟಿಕೆಟ್ ಕೇಳ್ತಾ ಇದ್ರು. ಪಾರ್ಟಿಯಿಂದ ಹೊರಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಸೇಮ್. ಅಂದರೆ ಇವತ್ತು ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿದೆ. ಹಿಂದುತ್ವದ ನಾಯಕರು ಪಕ್ಕಕ್ಕೆ ಸರಿದ್ರು ಅಂತ. ನೀವು ಹಿಂದುತ್ವ ಅಂತ ಹೇಳಿ ಎಮೋಷ್ನಲ್ ಇರೋದು ಬೇರೆ. ನೀವು ಯಾವ ಪ್ರೊಫೆಷನ್ನಲ್ಲಿ ಇದ್ದೀರಿ ಅಲ್ಲಿ ಪಾಲಿಟಿಕ್ಸು. ಯಾವಾಗಲೂ ಅನಂತಕುಮಾರ್ ಒಂದು ಮಾತನ್ನು ಹೇಳ್ತಿದ್ರು, ಪ್ರಶಾಂತ್ ಮಾತುವರೇ, ನನ್ನ ಕತ್ತಿನ ಸುತ್ತಲೂ 8-9 ತಲವಾರುಗಳು ಓಡಾಡ್ತಾ ಇರ್ತವೆ ಅಂತ ಹೇಳ್ತಿದ್ರು ಅವರು. ಅಲ್ವಾ? ಕರೆಕ್ಟ್. ಅದು ಅಂದರೆ ನಾನು ರಾಜಕಾರಣಿ, ಹೌದು, ನಾನು ಇಲ್ಲ ಮೈ ಮರೆತು ಇವ್ರು ನನ್ನವರು, ಅವ್ರು ನನ್ನವರು. ರಾಜಕಾರಣದಲ್ಲಿ ಯಾರು ನನ್ನವರು ನಿನ್ನವರು ಅಂತಿರಲ್ಲ, ಪರಿಸ್ಥಿತಿ ಜನ್ಯ ಇರುತ್ತೆ ಎಲ್ಲವೂ. ಅವ್ರು ಹೇಳ್ತಾ ಇದ್ರು 8-9 ತಲವಾರುಗಳು ನನ್ನ ಸುತ್ತಲೂ ಸುತ್ತಾ ಇರ್ತವೆ ಅಂತ. ಆ ಪರಿಸ್ಥಿತಿಯಲ್ಲಿ ಯತ್ನಾಳ್ರಿಗೆ ನನ್ನ ಮಾತಿನ ಅರ್ಥ ಏನು? 2,500 ಕೋಟಿ ತೆಗೆದುಕೊಂಡು ಯಾರೂ ಮುಖ್ಯಮಂತ್ರಿ ಆಗಬೇಕು ಅಂತಂದಾಗ ಹೈಕಮಾಂಡ್ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ? ಕರೆಕ್ಟ್. ಅಮಿತ್ ಶಾ ನೋಡಿ, ಯತ್ನಾಳ್ರು ಏನು ಮಾಡಬೇಕು ಅನ್ನೋದು ಅವರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. ಅಮಿತ್ ಶಾ
ಪಕ್ಷದ ಒಬ್ಬ ಹಿರಿಯ ನಾಯಕರನ್ನು ಕರೆದು ಹೇಳಿದ್ರಂತೆ, ನೋಡಿ ಅವರನ್ನು ನಾನು ವಿರೋಧ ಪಕ್ಷದ ನಾಯಕ ಮಾಡ್ಬೇಕಂತಿದ್ದೀನಿ, ಅವ್ರಿಗೊಂದು 2 ತಿಂಗಳು ಮಾತಾಡಬೇಡ ಸುಮ್ಮನಿರು ಅಂತ ಹೇಳಿ ಅಂತ. ಆದರೆ 18ನೇ ದಿನಕ್ಕೆ ಯತ್ನಾಳರು ಯಡಿಯೂರಪ್ಪನವ್ರ ಬಗ್ಗೆ ಒಂದು ಟೀಕೆಯನ್ನು ಮಾಡಿದ್ರಂತೆ. ಹಿಂದೆ ಕೂಡ ನಿಮ್ಮ ನೆನಪಿದ್ರೆ ಅಜಿತ್, 2021ಕ್ಕೆ ಯಡಿಯೂರಪ್ಪನವರು ಕೆಳಗಿಳಿದ್ರು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸುವ ಹೋರಾಟದಲ್ಲಿ 3 ನಾಯಕರು ಮುಂಚೂಣಿಯಲ್ಲಿದ್ದರು. ಓಕೆ, ಉಳಿದವರು ಅದಕ್ಕೆ ಕೈ ಜೋಡಿಸಿರ್ಬೋದು, ಆದರೆ ವೋಕಲ್ ಆಗಿ ಮಾತಾಡ್ತಾ ಇದ್ದವರು. ಜಿಂದಾಲ್ ಪ್ರಕರಣ ಎತ್ತಿದ್ದು ಅರವಿಂದ್ ಬೆಲ್ಲದ್, CP ಯೋಗೀಶ್ವರ್ ಪದೇ ಪದೇ ದಿಲ್ಲಿಗೆ ಹೋಗ್ತಾ ಇದ್ರು, ಬಸನಗೌಡ ಪಾಟೀಲ್ ಯತ್ನಾಳರು. ಯಡಿಯೂರಪ್ಪನವರನ್ನ ಕೆಳಗಿಳಿಸುವ 1.5 ತಿಂಗಳು ಮುಂಚೆ RSS ನಾಯಕರು ಬೆಂಗಳೂರಿನಲ್ಲಿ ಮಾತನಾಡಿದರು. ಕೆಳಗಿಳಿಸುವ 2-3 ದಿನದ ಹಿಂದೆ ಅಮಿತ್ ಶಾ ದಿಲ್ಲಿಯಲ್ಲಿ ಕರೆದು ಯಡಿಯೂರಪ್ಪನವ್ರನ್ನ ಮಾತನಾಡಿಸಿದಾಗ ಅವ್ರು ಇಟ್ಟಿದ್ದ ಒಂದೇ ಒಂದು ಬೇಡಿಕೆ ಅಂದರೆ ಏನು ಹೇಳಿ, ಯಾವುದೇ ಕಾರಣಕ್ಕೂ ಅನಂತಕುಮಾರ್ CM ಆಗಬಾರ್ದು. ಅಲ್ಲ, ಅದು 2011. ಐ ಆಮ್ ಟಾಕಿಂಗ್ 2021. ಓಕೆ, ಅವರಿಟ್ಟ ಬೇಡಿಕೆ ಏನು, ನಾನು ಕೆಳಗಿಳಿತೀನಿ, ಯಾವುದೇ ಕಾರಣಕ್ಕೂ ಬಸನಗೌಡ ಪಾಟೀಲ್ ಯತ್ನಾಳ್, CP ಯೋಗೀಶ್ವರ್ ಮತ್ತು ಅರವಿಂದ್ ಬೆಲ್ಲದ್ರನ್ನ ಕ್ಯಾಬಿನೆಟ್ಗೆ ತಗೋಬಾರ್ದು. ಅಲ್ಲ, ನೀವು ಕ್ಯಾಬಿನೆಟ್ಗೆ ತಗೊಳ್ಳೋ ಹಂಗಿಲ್ಲ, ತಗೊಂಡ್ರೆ ನಾನು ಹೊಸ ಸರ್ಕಾರ ಮಾಡಲಿಕ್ಕೆ ಅಡ್ಡಿಪಡಿಸ್ತೀನಿ ಅಂತ. ಹಾಗಾಗಿ 3ರನ್ನೂ ಕೂಡ ಕ್ಯಾಬಿನೆಟ್ನಿಂದ ಹೊರಗಿಡಬೇಕಾಯಿತು. ಆಗ ಇನ್ನೊಂದು ಬಣ ಹೇಳ್ತು, ಹಾಗಾದರೆ ವಿಜೇಂದ್ರನ್ನ ಕೂಡ ಕರ್ಕೋಬಾರ್ದು ಅಂತ. ಬೊಮ್ಮಾಯಿ 2 ಬಾರಿ ದಿಲ್ಲಿಗೆ ಹೋದರು ವಿಜೇಂದ್ರನ್ನ ಮಂತ್ರಿ ಮಾಡಲಿಕ್ಕೆ, ಹೈಕಮಾಂಡ್ ಒಪ್ಪಲಿಲ್ಲ. ಇವತ್ತು ಇಡೀ ಆಟದ ಮೂಲ ಇರ್ತಕ್ಕಂಥದ್ದೇ ಅಲ್ಲಿ. ಇವತ್ತು ಇಡೀ ಆಟದ ಮೂಲ ಇರ್ತಕ್ಕಂಥದ್ದೇ ಅಲ್ಲಿ. ಇಷ್ಟೆಲ್ಲ ಗೊತ್ತಿದ್ದು ನೋಡಿ, ಈಗ ನಾನು ಪತ್ರಕರ್ತ ಇದ್ದೀನಿ, ನೀವು ಪತ್ರಕರ್ತ ಇದ್ದೀರಿ, ಅನೇಕ ವಿಷಯಗಳು ನಮಗೂ ಗೊತ್ತಿರ್ತವೆ, ಅನೇಕ ವಿಷಯಗಳ ಬಗ್ಗೆ ಸಿಟ್ಟಿರುತ್ತೆ, ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇರುತ್ತೆ. ದಟ್ ಈಸ್ ಓಕೆ, ಕರೆಕ್ಟ್. ಮಾತಾಡಬೇಕು, ಏನು ಮಾತಾಡಬೇಕು, ಸಾರ್ವಜನಿಕ ಜೀವನದಲ್ಲಿ ನೀವು ಬಂದಾಗ ಯು ನೀಡ್ ಟು ನೋ ದ ಟೈಮಿಂಗ್. ನಾನೇನು ಮಾತಾಡ್ತಾ ಇದ್ದೀನಿ, ನಾನು ಯಾವ ಭಾಷೆಯ ಪ್ರಯೋಗವನ್ನು ಮಾಡ್ತಾ ಇದ್ದೀನಿ. ಹೌದಪ್ಪ, ನಾವು ಉತ್ತರ ಕರ್ನಾಟಕದವರು, ಅದರರ್ಥ ಉತ್ತರ ಕರ್ನಾಟಕದವರು ಎಲ್ಲರೂ ಬಂದು ಅವಾಚ್ಯ ಶಬ್ದಗಳನ್ನು ಅಥವಾ ಅಸಂಸದೀಯ ಪದಗಳನ್ನು ಬಳಕೆ ಮಾಡಬೇಕು ಅಂತಲ್ಲ. ನನಗನ್ಸುತ್ತೆ ಯತ್ನಾಳ್ರದ್ದು ಒಂದು ರೀತಿಯಲ್ಲಿ ಹಿಟ್ ವಿಕೆಟ್ ಆಯಿತು. ಐ ಡೋಂಟ್ ನೋ, ನೀವು ಮುಂದಿನ ಪ್ರಶ್ನೆ ನಂಗೆ ಗೊತ್ತು ಪ್ರಾದೇಶಿಕ ಪಕ್ಷದ ಬಗ್ಗೆ ಕೇಳ್ತೀರಿ ಅಂತ, ಬಟ್ ಒಂದು ಅರ್ಥದಲ್ಲಿ ನನಗನ್ನಿಸ್ತಾ ಇದೆ, ನಾನು ಈಶ್ವರಪ್ಪನವ್ರದ್ದು ಹಿಟ್ ವಿಕೆಟ್ ಅಂದ್ಕೊಂಡಿದ್ದೆ, ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು ಆ ಮಟ್ಟಕ್ಕೆ ಒಂದು ಹಿಟ್ ವಿಕೆಟ್ ಅಂತ ನನಗನ್ಸುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆ ಆಗಿದೆ ಬಿಜೆಪಿಯಿಂದ. ಅದೇ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಯತ್ನಾಳರ ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತ ಗೊತ್ತಾಯಿತು. ಅವರ ಬಣದವರು ಕಟ್ಟರ್ ಜೊತೆಗೆ ನಿಂತ್ಕೊಂಡವರು ಯಾರು ಸಿಕ್ಕರ, ಏನು ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದೇರ್ ಮೈಂಡ್, ಏನಾಗ್ತಿದೆ? ಅಜಿತ್, ಪ್ರಶಾಂತ ವಿವರವಾಗಿ ಎಲ್ಲ ಅವರ ನಡೆಗಳ ಬಗ್ಗೆ, ಮಾತಿನ ಬಗ್ಗೆ ಹೇಳಿದರು. ವಿಜೇಂದ್ರ ಅವರನ್ನ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೊಳ್ಳುವಂಥ ಪ್ರಯತ್ನವನ್ನು ಯತ್ನಾಳ್ಗಿಂತ ಹೆಚ್ಚಾಗಿ ಮಾಡಿದಂಥ ಅನೇಕ ನಾಯಕರುಗಳಿದ್ದಾರೆ. ಅವರು ಕೇವಲ ತಲೆ ಕೆಲಸವನ್ನು ಕೊಟ್ಟರೆ ಯತ್ನಾಳ್ ಬಾಯಿ ಕೆಲಸ ಕೊಟ್ಟು ಇವತ್ತು ಉಚ್ಚಾಟನೆ ಆಗಿದ್ದಾರೆ. ಮುಂದುವರಿದು ಯತ್ನಾಳ್ ಅವ್ರಿಗೆ ಉಚ್ಚಾಟನೆ ಆದ ಬಳಿಕ ಏನು ಮಾಡಬೇಕು, ಏನು ನಮ್ಮ ಮುಂದಿನ ಸ್ಟ್ರಾಟಜಿಗಳು ಅನ್ನೋದ್ರ ಬಗ್ಗೆ ದೂರವಾಣಿಯ ಮೂಲಕ ಕೆಲವರು ಸಂಪರ್ಕವನ್ನು ಮಾಡಿ ನಾಳೆ ಬಹುಶಃ ಬೆಂಗಳೂರಿನ ಸಭೆಯನ್ನು ಕೂಡ ಮಾಡುವಂಥ ಯೋಚನೆಯಲ್ಲಿದ್ದಾರೆ. ಆರಂಭದಲ್ಲಿ ಎಲ್ಲರೂ ಕೂಡ ಇವತ್ತು ಬೆಳಿಗ್ಗೆ ಮಾತನಾಡಿ ಯತ್ನಾಳರ ಪರವಾಗಿ ನಾವಿದ್ದೇವೆ, ಅವರು ಯಾವುದಕ್ಕೂ ಕೂಡ ಅಂದರೆ ಹಿಂಜರಿಕೆ ಬೇಡ ಹೇಳುವಂಥ ಮಾತುಗಳನ್ನು ಹೇಳಬೇಕು ಅಷ್ಟರ ಮಟ್ಟಿನ ಚರ್ಚೆಗಳಾಗಿದ್ವು. ಆದರೆ ಯಾರೂ ಕೂಡ ಮಾತಾಡಲಿಲ್ಲ. ಹೀಗಾಗಿ ಬಹುಶಃ ನಾಳೆ ಎಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಒಬ್ಬರು ನಿರ್ಣಯಕ್ಕೆ ಬಂದು ಯಾವ ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತು ರಮೇಶ್ ಜಾರಕಿಹೊಳಿ ಒಬ್ಬರು ಮಾತಾಡಿದರೆ, ಪ್ರತಾಪ್ ಸಿಂಹ ಮಾತಾಡ್ತಾರೆ ಅನ್ನುವಂಥ ಮಾಹಿತಿಗಳಿದ್ವು, ಅವರು ಮಾತನಾಡಲಿಲ್ಲ. ಹೀಗೆ ಅವ್ರ ಬಣದಲ್ಲಿ ಬಹುತೇಕರು ಯಾರೂ ಕೂಡ ಮಾತಾಡಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕುಳಿತುಕೊಂಡು ಚರ್ಚೆಯನ್ನು ಮಾಡಿ ಮಾಧ್ಯಮಕ್ಕೆ ಹೋಗೋಣ ಹೇಳುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾಕೆಂದರೆ ನಾವು ಅವರ ಬಣದಲ್ಲಿರುವಂಥ ಕೆಲವರಿಗೆ ಕರೆಯನ್ನು ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ನಾವು ಮಾತಾಡ್ತೇವೆ, ಆದರೆ ಇವತ್ತು ಮಾತಾಡೋದಿರುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅಜಿತ್, ಪ್ರಮುಖವಾಗಿ ಯತ್ನಾಳ್ ಅವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ನಡೆಗಳ ಬಗ್ಗೆ ಅವರ ಬಣದಲ್ಲಿಯೇ ಸಾಕಷ್ಟು ವ್ಯಾಪಕವಾದ ವಿರೋಧಗಳು, ಚರ್ಚೆಗಳು ಆಗ್ತಾ ಇದ್ವು. ಯಾಕೆಂದರೆ ಯಾವಾಗ ಅವ್ರಿಗೆ 2ನೇ ನೋಟಿಸನ್ನು ಕೊಟ್ಟಿದ್ರು, ಆ ನೋಟಿಸನ್ನು ಕೊಟ್ಟ ಬಳಿಕ ತಾವು ಮಾತನಾಡಬೇಡಿ ಹೇಳುವಂಥ ಸಲಹೆಯನ್ನು, ಸೂಚನೆಯನ್ನು ಅವರ ಬಣದ ಪ್ರಮುಖ ನಾಯಕರೆಲ್ಲರೂ ನೀಡಿದಾಗಲೂ ಕೂಡ ಯತ್ನಾಳ್ ಅವರು ವಿಧಾನಸೌಧದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಮಾತಾಡಿದ್ದು, ಜಾತಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದು,
ಇದು ಅವರಿಗೆ ಬಹಳ ತುಟ್ಟಿ ಆಯಿತು ಎನ್ನುವಂಥದ್ದು ಅವರ ವಲಯದಲ್ಲೇ ಕೇಳಿ ಬರ್ತಾ ಇರುವಂಥ ಮಾತು. ಯಾಕೆಂದರೆ ಯಾವುದೇ ವಿಚಾರಗಳನ್ನು ಕೂಡ 4 ಗೋಡೆಗಳ ಮಧ್ಯೆ ಸಾಮಾಜಿಕವಾಗಿ ಹೇಳೋದಕ್ಕೂ 4 ಗೋಡೆಗಳ ಮಧ್ಯೆ ಹೇಳೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಯತ್ನಾಳ್ ಅವರು ನಮ್ಮ ಮಾತನ್ನೇ ಕೇಳಲಿಲ್ಲ, ಹಾಗಾಗಿ ಈ ಒಂದು ಪರಿಸ್ಥಿತಿ ಬಂದಿದೆ ಹೇಳುವಂಥ ಬೇಸರ ಅವರ ತಂಡದಲ್ಲಿಯೂ ಕೂಡ ಇದೆ. ಆದರೆ ಈಗ ಇಲ್ಲಿಯ ತನಕ ಅವರನ್ನು ವಿರೋಧ ಮಾಡಿಕೊಂಡು, ಈ ವಿಜೇಂದ್ರ ನಾಯಕತ್ವವನ್ನು ವಿರೋಧ ಮಾಡಿಕೊಂಡು ಸಭೆಗಳನ್ನು ಮಾಡಿ ಸಮಾವೇಶಗಳನ್ನು ಮಾಡೋದಕ್ಕೆ ಮುಂದಾದಂಥವರು ಏಕಾಏಕಿ ನಾವು ಸೈಲೆಂಟ್ ಆದರೆ ಎಲ್ಲೋ ನಾವು ಹಿಂದೆ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಬಿಟ್ವಿ ಹೇಳುವಂಥ ಮೆಸೇಜ್ಗಳು ಕೂಡ ಹೋಗ್ತವೆ. ಆಗದ ರೀತಿಯಲ್ಲಿ ಬ್ಯಾಲೆನ್ಸಿವ್ ಆಗಿ ನಾವು ಒಂದು ನಿರ್ಣಯಕ್ಕೆ ಬರೋಣ ಹೇಳುವಂಥ ಒಂದು ಪ್ರಾಥಮಿಕವಾದ ಚರ್ಚೆಯನ್ನು ಕೂಡ ಅಜಿತ್ ಅವರು ಮಾಡಿದ್ದಾರೆ. ಹೀಗಾಗಿ ಬಹುಶಃ ನಾಳೆ ಆ ಸಭೆ ಬೆಂಗಳೂರಿನಲ್ಲಿ ಆಗಬಹುದು. ಯಾಕೆಂದರೆ ಕೂಡಲ ಸಂಗಮದಲ್ಲಿ ಲಿಂಗಾಯತ ಸಮಾವೇಶವನ್ನು ಮಾಡಬೇಕು ಕುರಿತಾಗಿ ಬೆಂಗಳೂರಿನ ಸಭೆಯನ್ನು ಕರೆಯೋದಕ್ಕೆ ಅವರು ಈ ಹಿಂದೆ ನಿರ್ಧಾರ ಮಾಡಿದರು. ಆದರೆ ಈಗ ಉಚ್ಚಾಟನೆ ಆಗಿರೋದ್ರಿಂದ ಮುಂದೇನು ಮಾಡಬೇಕು ಅನ್ನೋ ಕುರಿತಾಗಿ ಆ ಸಭೆಯ ಅಜೆಂಡಾ ಬದಲಾಗಿದೆ. ಬಹುಶಃ ನಾಳೆ ಕುಮಾರ್ ಬಂಗಾರಪ್ಪ ನಿವಾಸಲ ಸಭೆ ನಡೀತಾ ಇರುವಂಥ ಮಾಹಿತಿಗಳು ಬರ್ತಾ ಇದೆ. ಅಜಿತ್, ಎಸ್, ಅದೇ ರೀತಿ ಪ್ರಶಾಂತ್ ಹತ್ರ ಮತ್ತೆ ಹೋಗ್ತಾ ಇದ್ದೀನಿ. ಪ್ರಶಾಂತ್, ಪ್ರತ್ಯೇಕ ಪ್ರಾದೇಶಿಕ ಪಕ್ಷ ಅಷ್ಟು ಸುಲಭನಾ? ಈಸ್ ಯತ್ನಾಳ್ ರಿಯಲಿ ಸೀರಿಯಸ್ ಅಬೌಟ್ ಇಟ್? ನೋಡಿ ಅಜಿತ್, ಯತ್ನಾಳರು ಮತ್ತು ಉಳಿದ ಅವರ ಬೆಂಬಲಿಗರು ಏನಿದ್ದಾರೆ, ಒಂದು ವೇಳೆ ಪಾರ್ಟಿಯಿಂದ ಹೊರಗಡೆ ಬರೋದಾದರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅನೇಕ ಬಾರಿ ತಮ್ಮ ಆಂತರಿಕ ಸಭೆಗಳಲ್ಲಿ ಮಾತಾಡ್ಕೊಂಡಿದ್ದಾರೆ. ಯತ್ನಾಳರು ಕೂಡ ಅನೇಕರ ಹತ್ರ ಆತ್ಮೀಯವಾಗಿ ಮಾತನಾಡುವಾಗ ಮಾಡಿದರೆ ಹೆಂಗೆ, ನಾನು ಹೊರಗಡೆ ಹಾಕಿದರೆ ಅದನ್ನು ಪ್ರಾದೇಶಿಕ ಪಕ್ಷ ಮಾಡ್ತೀನಿ, ಒಂದು ಹಿಂದುತ್ವದ ಆಧಾರಿತ ಪಕ್ಷವನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ರಾಜಕಾರಣಕ್ಕೊಂದು ಇತಿಹಾಸ ಅಂತ ಇರುತ್ತೆ. ನಾನು ಇತಿಹಾಸದಲ್ಲಿ ಇದ್ದೇ ಇದ್ದದ್ದನ್ನು ಯಾರೂ ಸಾಧಿಸಲಿಕ್ಕೆ ಆಗಲ್ಲ ಅಂತ ಹೇಳಲ್ಲ. ಆದರೆ ಕರ್ನಾಟಕ ಇದುವರೆಗೂ ಹಿಂಗಾಗಿದೆಯಪ್ಪ ಅಂತ ಹೇಳ್ಬೋದು ನಾವು. ಕರ್ನಾಟಕದ ರಾಜಕಾರಣದ ಇತಿಹಾಸವನ್ನು ನೀವು ನೋಡಿ, ಘಟಾನುಘಟಿಗಳನ್ನು ತೆಗೆದು ನೋಡಿ. ನಿಜಲಿಂಗಪ್ಪನವರು ಸಿಂಡಿಕೇಟ್ ಸಂಸ್ಥಾ ಕಾಂಗ್ರೆಸ್ 72ರಲ್ಲೇ ಕರ್ನಾಟಕದಲ್ಲಿ ಸಂಸ್ಥಾ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ತು. ಅದಾದಮೇಲೆ ದೇವರಾಜ ಅರಸರು 80ರಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಕ್ರಾಂತಿರಂಗ ಇವೆಲ್ಲ ಆದವು. ಒಮ್ಮೆ ಅಧಿಕಾರದಲ್ಲಿ ಜನತಾ ಪಾರ್ಟಿ ಅಧಿಕಾರ ಬರೋದರಲ್ಲಿ ಪಾತ್ರ ಇತ್ತು ಅನ್ನೋದು ಬಿಟ್ಟರೆ ದೇವರಾಜ ಅರಸರಿಗೇನು ಪ್ರಾದೇಶಿಕ ಪಕ್ಷದಲ್ಲಿ ಏನು ಭಾಳ ದೊಡ್ಡ ಲಾಭ ತರಲಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದಲ್ಲಿ ಪುನರಪಿ ಅಂದರೆ 2ನೇ ಬಾರಿ ಸರ್ಕಾರ ತಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ದೇವರಾಜ ಅರಸರ ನಂತರ ಅದು ರಾಮಕೃಷ್ಣ ಹೆಗಡೆ. ಆದರೆ ರಾಮಕೃಷ್ಣ ಹೆಗಡೆ ಅವರನ್ನು ದೇವೇಗೌಡರು 96ರಲ್ಲಿ ಪ್ರಧಾನಿಯಾಗಿ ಒಂದು ವಾರದಲ್ಲಿ ಹೊರಗೆ ಹಾಕಿದಾಗ ಅವರ ಲೋಕಶಕ್ತಿ ಪಕ್ಷ ಮತ್ತು JDU ಭಾಳ ದೊಡ್ಡ ಒಂದು ಲಾಭವನ್ನು, ಒಂದು ಸಲ ಲೋಕಸಭೆಯಲ್ಲಿ ಲಾಭ ತಂದು ಅವರು ಕೇಂದ್ರದ ವಾಣಿಜ್ಯ ಸಚಿವರಾದರೂ ಬಿಟ್ಟರೆ ಆ ಪ್ರಾದೇಶಿಕ ಪಕ್ಷವನ್ನು ಇಲ್ಲಿ ಗಟ್ಟಿಗೊಳಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ನೀವು ಬಂಗಾರಪ್ಪನವ್ರನ್ನ ತೆಗೆದುಕೊಳ್ಳಿ. ಬಂಗಾರಪ್ಪನವರು 94ರಲ್ಲಿ PV ನರಸಿಂಹರಾವ್ ಅವರ ವಿರುದ್ಧ ಮುನಿಸ್ಕೊಂಡು ಕ್ಲಾಸಿಕ್ ಕಂಪ್ಯೂಟರ್ಸ್ ಹಗರಣದಲ್ಲಿ ಅವರ ಹೆಸರು ಬಂದು ಅವರು ಹೊರಗಡೆ ಬಂದ ನಂತರ ಏನು ಹೊಸ ಪಕ್ಷ ಕಟ್ತಾರೆ, ಕರ್ನಾಟಕ ಕಾಂಗ್ರೆಸ್ ಪಕ್ಷ. ನಿಯರ್ಲಿ 8.52 ಹ್ಯೂಜ್ ಪರ್ಸೆಂಟೇಜ್ ವೋಟ್ ಶೇರ್ ತೆಗೆದುಕೊಂಡ್ರು ಒಬ್ಬ ನಾಯಕನಾಗಿ. 10 ಶಾಸಕರನ್ನು KCP ಗೆಲ್ಕೊಂತು. ಆದರೆ ನಂತರದ ದಿನಗಳಲ್ಲಿ ಒನ್ ಎಲೆಕ್ಷನ್ ಫೆನಾಮಿನನ್ ಆಗಿ ಉಳಿದು ಅಷ್ಟೇ ಅವು. 2ನೇ ಎಲೆಕ್ಷನ್ಗೆ ಅವು ಇರಲಿಲ್ಲ. ಅದಾದಮೇಲೆ ಆ ಸಾಹಸ ಮಾಡಿದ್ದು BS ಯಡಿಯೂರಪ್ಪನವರು. ಹೌದು, 10% ವೋಟು 6 ಶಾಸಕರು 2013ರಲ್ಲಿ KJP ಕಟ್ಟಿ. 14ರಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಿದಾಗ ತಾವೇ ಹೇಳಿಕೆ ಕೊಟ್ಟರು, ನಾನು BJP ಜೊತೆ ಮರ್ಜ್ ಮಾಡಿಬಿಡ್ತೀನಿ ಅಂತ. ಅಂದರೆ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಇರಲಿಲ್ಲ. ಈಗ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ತೆಗೆದುಕೊಳ್ಳೋಣ. ಯತ್ನಾಳ್ರು ಜನಪ್ರಿಯರಿದ್ದಾರೆ, ಮುಂಬೈ ಕರ್ನಾಟಕ ಭಾಗದಲ್ಲಿ ಅವ್ರಿಗೊಂದು ಟ್ರ್ಯಾಕ್ಷನ್ ಇದೆ. ಬಟ್ ಯತ್ನಾಳ್ರು ಈಸ್ ಆಲ್ವೇಸ್ ಎ ಲೋನ್ ಫೈಟರ್. ಅವರು ನೀವು ಕಳೆದ 25 ವರ್ಷಗಳ ಅವ್ರ ಹೋರಾಟಗಳನ್ನು ಗಮನಿಸ್ತಾ ಬನ್ನಿ, ಅವರು ಮಾತಾಡ್ತಾರೆ. ಆದರೆ ಬರೀ ಮಾತಿನಿಂದ ಸಾಧ್ಯ ಆಗತ್ತಾ? ಯಾವುದೋ ಒಂದು ಹೊಸ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ನಿಮಗೆ ಫಸ್ಟ್ ಬರೋದು ರಿಸೋರ್ಸಸ್ ಉಂಟಾ? ಹೌದು. ಸರಿ, ರಿಸೋರ್ಸಸ್ ಈಗ GM ಸಿದ್ದೇಶ್ವರ್ ಜೊತೆಗಿದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ರಿಸೋರ್ಸಸ್ ಆಯಿತು ಅಂತ ಅಂದ್ಕೋಣ. ನಿಮಗೆ 2ನೇದು ಬೇಕಾಗಿರ್ತಕ್ಕಂಥದ್ದು ಕಾರ್ಯಕರ್ತರು ಮತ್ತು ನಾಯಕರು ನಾಳೆ ನೀವು ದಡ ಸೇರಿಸ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಿಮ್ಮ ಜೊತೆಗೆ ಬರಬೇಕಲ್ಲ. ಹೌದು. ಬಸನಗೌಡ ಪಾಟೀಲ್ ಯತ್ನಾಳ್ರು ಇಲ್ಲಿಯವರೆಗೆ ಅವ್ರೇನು ಟಿಕೆಟ್ ಹಂಚಿಕೆ ಮಾಡಿಲ್ಲ. ಅವರು ಇಲ್ಲಪ್ಪ ಬೇರೆ ಊರಿನಲ್ಲಿ ಅವ್ರ ರಾಜಕಾರಣವನ್ನು ಈಗ ಯಡಿಯೂರಪ್ಪನವ್ರದ್ದು ಹೆಂಗಿತ್ತು, ಬೆಂಗಳೂರಿನಲ್ಲಿ ರಾಜಕಾರಣ, ಶಿವಮೊಗ್ಗದಲ್ಲಿ ರಾಜಕಾರಣ ಮಾಡ್ತಿದ್ರು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಡಿಯೂರಪ್ಪ ಅನಂತಕುಮಾರ್ ಟಿಕೆಟ್ ಕೊಡಿಸ್ತಾಯಿದ್ರು, ಯಾರನ್ನೋ ಶಾಸಕರನ್ನಾಗಿ ಮಾಡ್ತಾಯಿದ್ರು, ಸಂಸದರನ್ನಾಗಿ ಆರಿಸ್ತರ್ತಾಯಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಆ ಪಾಲಿಟಿಕ್ಸನ್ನು ಇಲ್ಲಿಯವರೆಗೆ ಮಾಡಿಲ್ಲ. ಕರೆಕ್ಟ್.
ಅವರು ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ. ಅವ್ರದ್ದೊಂದು ಹಿಂದುತ್ವದ ಬದ್ಧತೆ ಇದೆ, ಅವ್ರಿಗೊಂದು ಉತ್ತರ ಕರ್ನಾಟಕದ ಶೈಲಿಯ ಮಾತಿನ ಚಾಕಚಕ್ಯತೆ ಇದೆ, ಅದು ಸರಿ. ಆದರೆ ನೀವು ಸಂಸ್ಥೆ ಕಟ್ಟಬೇಕಾದ್ರೆ ನಿಮ್ಮ ಜೊತೆ ಬರೋರಿಗೆ ಇಲ್ಲಪ್ಪ ನೀವು ದಡ ಸೇರಿಸ್ತಾ ನೀವು ನಂಬ್ಕೊಂಡ್ರೆ ನಾನು ದಡ ಹೌದು, ಎಲ್ಲರೂ ಅವರವ್ರ ರಾಜಕೀಯ ಭವಿಷ್ಯ ಯೋಚನೆ ಮಾಡ್ತಾರಲ್ವ, ಅನ್ನೋ ವಿಶ್ವಾಸ ಬೇಕಾಗತ್ತೆ. ಮೂರನೇದು ಅಜಿತ್, ನೀವು ಯಾವತ್ತಿಗೂ ನೋಡಿ, ಯಾರು ಲೀಡರಾಗಿ ಕೆಲಸ ಮಾಡ್ತಾರೆ ಅವನ ವಿರುದ್ಧ ಮಾತನಾಡಿರ್ತಕ್ಕಂಥವ್ರು ಎಲ್ಲ ಸಂಘಟನೆಗಳು ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇರ್ತಾರೆ. ಬೈಲಿಕ್ಕೆ ನಿಮ್ಮ ವ್ಯಾಲ್ಯೂ ಈಸ್ ಬೈತಾ ಇದ್ದೀರಿ ಅನ್ನೋ ಕಾರಣಕ್ಕೋಸ್ಕರ. ಹೌದು. ಬಟ್ ನೀವು ಮತ್ತೊಂದು ಪೊಲಿಟಿಕಲ್ ಪಾರ್ಟಿಗೆ ಹೋದಾಗ ನೀವು ಅದನ್ನು ಕಟ್ಟಬೇಕಾಗತ್ತೆ. ಅದಕ್ಕೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಅಜೆಂಡಾ ಬೇಕಾಗತ್ತೆ. ಕರೆಕ್ಟ್. ಲಾಂಗ್ ಟರ್ಮ್ ಅಂದರೆ ಈಗ ನೋಡಿ, ಇವತ್ತು 2025 ಮಾರ್ಚ್ದಲ್ಲಿ ನಾವಿದ್ದೀವಿ. ಚುನಾವಣೆ ಇನ್ನೂ 3 ವರ್ಷ 2 ತಿಂಗಳು ಟೈಮ್ ಇದೆ. ಅಂದರೆ 38 ತಿಂಗಳು ನೀವು ಸಸ್ಟೈನ್ ಮಾಡಬೇಕು. ಅದು ಯತ್ನಾಳ್ರಿಂದ ಸಾಧ್ಯ ಆಗತ್ತಾ ಅಂತಕ್ಕಂಥದ್ರ ಬಗ್ಗೆ ಐ ಹ್ಯಾವ್ ಮೈ ಓನ್ ಡೌಟ್ಸ್. ನಾನು ಯಾರನ್ನು ನೋಡಿ, ರಾಜಕಾರಣದಲ್ಲಿ ಯಾರನ್ನು ನೀವು ಇಲ್ಲ ಇವ್ರದ್ದು ಇಲ್ಲ ಅಂತ ಶರ ಬರೀಲಿಕ್ಕಾಗಲ್ಲ. ಹಿ ಮೇ ಗಿವ್ ಸರ್ಪ್ರೈಸಸ್. ಆದರೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಏನು ಸಾಧ್ಯ ಆಗ್ಬೋದು ಅಂತ ನೀವು ನನ್ನನ್ನು ಕೇಳಿದರೆ, ನೋಡಿ ಈ ಲೈನ್ ಬಗ್ಗೆ ನಾವು ಅನೇಕ ಬಾರಿ ಮಾತಾಡಿದ್ದೀವಿ. ಮೊನ್ನೆ ಹನಿ ಟ್ರ್ಯಾಪ್ನ ಪ್ರಕರಣ ಬಂತು, ಯತ್ನಾಳ್ರು ವಿಷಯ ಪ್ರಸ್ತಾಪಿಸ್ತಾರೆ, KN ರಾಜಣ್ಣ ಬಂದು ಅದರಲ್ಲಿ ಮಾತಾಡ್ತಾರೆ. ನಿನ್ನೆ ಕೋಇನ್ಸಿಡೆಂಟ್ಲಿ ಸತೀಶ್ ಜಾರಕಿಹೊಳಿ ಹೋಗಿ ಕುಮಾರಸ್ವಾಮಿ ಅವರು ಮೀಟ್ ಅಲ್ವಾ? ಸತೀಶ್ ಜಾರಕಿಹೊಳಿ ರಾಜಣ್ಣ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅಕ್ಟೋಬರ್ 31 ಡೆಡ್ಲೈನನ್ನು DK ಶಿವಕುಮಾರ್ ಕೊಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಜೊತೆಗಿದ್ದಾರೆ. ನಾಳೆ ಪ್ರಸಂಗ ಬಂದರೆ ಗೊತ್ತಿಲ್ಲ, ಕರ್ನಾಟಕದ ರಾಜಕಾರಣ ಸಾಕಷ್ಟು ಒಂದು ರೀತಿಯ ಕವಲೊಡೆದ ಹಾದಿಯಲ್ಲಿ ನಿಂತಿದೆ ಅಂತ ನನಗನ್ನಿಸ್ತಾ ಇದೆ. ಅನೇಕ ಹಾದಿಗಳು ಇಲ್ಲಿ ಕವಲೊಡಿತವೆ. ಆ ಕವಲೊಡೆದ ಹಾದಿಯಲ್ಲಿ ಯಾರ ಜೊತೆಗೆ ಬರ್ತಾರೆ, ಯಾರ ಜೊತೆಗೆ ಹೋಗ್ತಾರೆ ಅನ್ನೋದನ್ನು ನೀವು ಈಗಲೇ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು 20 ವರ್ಷಗಳ ಕಾಲದ ಏನೊಂದು ಸ್ಟ್ಯಾಟಸ್ಕೋ ಇತ್ತು, ಅದು ನನಗನ್ಸುತ್ತೆ ಈ ವರ್ಷಾಂತ್ಯದಲ್ಲಿ ಅದು ಮುರಿದು ಬೀಳುತ್ತೆ. ನಾವೆಲ್ಲ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಿಂದ ಸ್ಟೇಟ್ ಪಾಲಿಟಿಕ್ಸ್ ಇಂಟ್ರೆಸ್ಟಿಂಗ್ ಆಗ್ಬೋದು ಅಂದ್ಕೊಂಡಿದ್ವಿ. ನೋಡಿದರೆ ಈಗಿಂದಾನೇ ಶುರು ಆಗ್ತಿದೆ ಅದು. ಡೆಫಿನೆಟ್ಲಿ. ಹಾಗೆ ಆ ಪರಿಸ್ಥಿತಿಯಲ್ಲಿ ಯತ್ನಾಳ್ರು ಹೊಸ ಹಾದಿಯ ಹುಡುಕಾಟ ನಡೆಸಬಹುದು ಅಂತ ಅನಿಸುತ್ತೆ. ಈಗಲೇ ಅವ್ರೇನೋ ಪಾರ್ಟಿ ಸ್ಥಾಪನೆ ಮಾಡಿಬಿಡ್ತಾರೆ. ನಾನು ಐ ವಾಸ್ ಕ್ಯೂರಿಯಸ್, ಯತ್ನಾಳ್ರ ಜೊತೆಗಿದ್ದವ್ರು ಏನು ಹೇಳಿಕೆ ಕೊಡ್ತಾರೆ ಅಂತ. ಒಂದು ವೇಳೆ ಅಜಿತ್ ಅವ್ರ ಜೊತೆ ಹೊಸ ಪಾರ್ಟಿಗೆ ಬರೋರು ತಯಾರಿದ್ದರೆ ಇವತ್ತು ಬೆಳಿಗ್ಗೆ ಒಂದು ಪತ್ರಿಕಾಗೋಷ್ಠಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಲ್ವಾ? ಹೌದು, ಡೆಫಿನೆಟ್ಲಿ. ಎಸ್ ಅವ್ರು ಈಗ ಏನೇ ಆಗಲಿ ನಾವು ಪಾರ್ಟಿಯಿಂದ ಹೊರಗೆ ಹೋಗ್ತೀವಿ ಅನ್ನೋರು ತಯಾರಿದ್ರೆ ಯಾರ್ಯಾರು ಅವ್ರ ಜೊತೆ ಇದ್ರಲ್ಲ ಸಭೆಗಳಲ್ಲಿ, ಹೌದು, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅವ್ರು ಹೊರಗಡೆ ಬಂದು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಅಂತಕ್ಕಂಥದ್ದು. ನೀವು ಸೋಷಿಯಲ್ ಮೀಡಿಯಾಗಳ ರಿಯಾಕ್ಷನ್ಗಳು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಲ್ಲಿ ನಾನು ಅದರದ್ದು ನರೇಟಿವನ್ನು ಅಲ್ಲಗಳೆಯಲ್ಲ ಸೋಷಿಯಲ್ ಮೀಡಿಯಾದು. ಬಟ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ನೀಡ್ಸ್ ಸಮಥಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್. ಅದನ್ನು ಯತ್ನಾಳ್ರು ಸಾಧ್ಯ ಮಾಡಿ ನೋಡ್ತಾರೆ. ದಟ್ ನನಗನ್ಸುತ್ತೆ ನಿನ್ನೆಯ ಉಚ್ಚಾಟನೆಯ ನಿರ್ಣಯದ ನಂತರ ಯತ್ನಾಳ್ರ ನಿಜವಾದ ಅಗ್ನಿ ಪರೀಕ್ಷೆ ಮತ್ತು ಯತ್ನಾಳ್ರ ನಿಜವಾದ ಸಾಮರ್ಥ್ಯದ ಪರೀಕ್ಷೆ ನಿನ್ನೆಯ ಉಚ್ಚಾಟನೆಯ ನಂತರ ಅಂತ ನನಗನ್ಸುತ್ತೆ. ಇವತ್ತಿನವರೆಗೆ ನೀವೊಂದು ಪಾರ್ಟಿಯಲ್ಲಿದ್ದಿರಿ, ಶಾಸಕರಾಗಿದ್ದಿರಿ, ನಿಮ್ಮ ಮಾತಿಗೆ ಬೆಲೆ ಇತ್ತು, ನೀವು ಮಾತಾಡ್ತಾ ಇದ್ರಿ, ಅಲ್ಲಿ ಜನಪ್ರಿಯತೆ ಇತ್ತು, ಅಲ್ಲಿ ಹಿಂದುತ್ವ ಇತ್ತು. ಈಗ ನೀವೇನೇ ಹಿಂದುತ್ವ ಹೇಳಿದ್ರು ಯು ವಿಲ್ ಬಿ ಎಟ್ ಲಾಗರ್ ಹೆಡ್ಸ್ ವಿತ್ RSS, ಲಾಗರ್ ಹೆಡ್ಸ್ ವಿತ್ BJP. ಕರೆಕ್ಟ್. ನಿಮಗೆ ಆ ಆಲ್ಟರ್ನೇಟಿವ್ ನರೇಟಿವನ್ನು ಕಟ್ಟುವ ಸಾಮರ್ಥ್ಯ ಉಂಟಾ? ದಟ್ ಇಸ್ ನಾನು ಅದಕ್ಕೆ ಹೇಳಿದೆ ಅಜಿತ್, ಪಾಲಿಟಿಕ್ಸ್ನಲ್ಲಿ ಮತ್ತು ಚುನಾವಣೆಯಲ್ಲಿ ನಾವು ಯಾರನ್ನೂ ಕೂಡ ನೆಗೆಟ್ ಮಾಡೋಕ್ಕಾಗಲ್ಲ. ಯಾವಾಗ ನಿಮಗೆ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಿದ್ದಾರಲ್ಲ ಅವರು ಪ್ರದೀಪ್ ಈಶ್ವರ್ ನನಗೆ ಅವ್ರು ಚುನಾವಣೆ ಗೆಲ್ತಾರೆ ಅಂತ ಅನಿಸಿರಲಿಲ್ಲ. 10 ದಿನದಲ್ಲಿ ಅವ್ರ ಮಾತುಗಳು ಯೂಟ್ಯೂಬ್ಗಳಿಂದ ಬಂದು ಚುನಾವಣೆ ಗೆದ್ದುಬಿಟ್ಟು ಕೇಜ್ರಿವಾಲ್ರನ್ನ ನೋಡಿದ್ದೀವಿ. ಹಾಗಾಗಿ ಯತ್ನಾಳ್ರನ್ನ ನಾನು ಇಲ್ಲ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ನಿರಾಕರಿಸ್ತಾ ಇಲ್ಲ. ಬಟ್ ಅವರ ನಿಜವಾದ ಸಾಮರ್ಥ್ಯದ ಪರೀಕ್ಷೆ ನಿನ್ನೆಯ ಉಚ್ಚಾಟನೆಯ ನಿರ್ಣಯದ ನಂತರ ಶುರು ಆಗಿದೆ ಅಂತ ಅನಿಸುತ್ತೆ. ಎಷ್ಟು ದೂರದವರೆಗೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಎಷ್ಟು ಜನ ಅವ್ರ ಜೊತೆಗೆ ಬರ್ತಾರೆ, ಕರ್ನಾಟಕದ ರಾಜಕಾರಣದಲ್ಲಿ ಏನಾದರೂ ಇಂಪ್ಯಾಕ್ಟ್ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗತ್ತಾ? ಲೆಟ್ಸ್ ಸಿ. ಮತ್ತೆ ಒಂದು ಟ್ವೀಟ್ ಮಾಡಿದ್ದಾರೆ BJP ರಾಷ್ಟ್ರೀಯ ನಡ್ಡಾ ಅವರ ಹಳೆಯ ಟ್ವೀಟ್ ಒಂದನ್ನು ಕೋಟ್ ಮಾಡಿ. ಬಸನಗೌಡ ಪಾಟೀಲ್ ಯತ್ನಾಳರ ಟ್ವೀಟ್ ಇದೆ.
ಕುಟುಂಬವಾದದ ವಿರುದ್ಧ, ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ JP ನಡ್ಡಾ ಹಿಂದೊಂದು ಟ್ವೀಟ್ ಮಾಡಿದ್ರು 2023ರಲ್ಲಿ. ಅದನ್ನ ಕೋಟ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳರ ಟ್ವೀಟ್ ಇವತ್ತು. ಕುಟುಂಬ ರಾಜಕಾರಣ ಹೆಚ್ಚಾಗುತ್ತಿದೆ. ಫಾರೂಕ್ ಅಬ್ದುಲ್ಲಾ ಆದಮೇಲೆ ಉಮರ್ ಅಬ್ದುಲ್ಲಾ, ಮುಫ್ತಿ ಮೆಹಮೂದ್ ಬಳಿಕ ಮೆಹಬೂಬಾ ಮುಫ್ತಿ, ಪ್ರಕಾಶ್ ಸಿಂಗ್ ಬಾದಲ್ ಬಳಿಕ ಸುಖಬೀರ್ ಸಿಂಗ್, ಮುಲಾಯಂ ಸಿಂಗ್ ಆದಮೇಲೆ ಅಖಿಲೇಶ್ ಯಾದವ್, ಲಾಲು ಬದಲು ರಾಬ್ರಿ ದೇವಿ, ಪ್ರತಾಪ್ ಯಾದವ್, ತೇಜಸ್ವಿ, YS ರಾಜಶೇಖರ್ ರೆಡ್ಡಿ ಬಳಿಕ ಜಗನ್ಮೋಹನ್ ರೆಡ್ಡಿ, ಕೆ ಚಂದ್ರಶೇಖರ್ ರಾವ್ ಬಳಿಕ KT ರಾಮರಾವ್, ಕವಿತಾ, ಕರುಣಾನಿಧಿ, MK ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್, ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಬಳಿಕ ಆದಿತ್ಯ ಠಾಕ್ರೆ, ಸೋನಿಯಾ ಗಾಂಧಿ ಬಳಿಕ ರಾಹುಲ್ ಗಾಂಧಿ, ಪ್ರಿಯಾಂಕಾ, ಈ ಎಲ್ಲ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗಿವೆ ಅಂತ ಟ್ವೀಟ್ ಮಾಡಿದ್ರು. ದಿಸ್ ಈಸ್ ಹೈಲಿ ರೆಲೆವೆಂಟ್ ಅಟ್ ದಿಸ್ ಮೂಮೆಂಟ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳರ ಟ್ವೀಟ್. ನನ್ನ ನೀತಿಯಲ್ಲಿ ಬದಲಾವಣೆ ಇಲ್ಲ ಅಂತ ಇನ್ನೊಂದು ಟ್ವೀಟ್ ಇದೆ. ಕುಟುಂಬ ರಾಜಕಾರಣದ ವಿರುದ್ಧನೇ ಆಕ್ರೋಶ. ಅದರಲ್ಲೂ ಕಾರ್ಯಕರ್ತರ ಪಕ್ಷವಾಗಿದ್ದ ಬಿಜೆಪಿಯಲ್ಲೀಗ ಕುಟುಂಬ ರಾಜಕಾರಣ. ಉತ್ತರ ಕರ್ನಾಟಕದಲ್ಲಿ ಪಕ್ಷದ ಪರ ನಿಂತ ನನ್ನ ಉಚ್ಚಾಟನೆ ದ್ವಂದ್ವ ನೀತಿ. ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷ ಮಕಾಡೆಯಾಗಿದ್ದಕ್ಕೆ ಅಡ್ಜಸ್ಟ್ಮೆಂಟ್ ಕಾರಣ. ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಲೋಕಸಭೆಯಲ್ಲಿ ಹಿನ್ನಡೆ. ಕಾರ್ಯಕರ್ತರ ಪಕ್ಷ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದ್ದು ವಿಷಾದನೀಯ. ಯತ್ನಾಳರ ಟ್ವೀಟ್. ಯತ್ನಾಳರ ಉಚ್ಚಾಟನೆಯ ಬಗ್ಗೆ ಬಿಜೆಪಿಯೊಳಗೆ ತಟಸ್ಥಬಣ, ಸೋ ಕಾಲ್ಡ್ ತಟಸ್ಥಬಣದ ಪ್ರತಿಕ್ರಿಯೆ ಹೆಂಗಿದೆ? ಪ್ರತಿಕ್ರಿಯೆ ಅಂದರೆ ಕ್ಯಾಮ್ರಾ ಮುಂದೆ ಹೇಳಿದ ಪ್ರತಿಕ್ರಿಯೆಯನ್ನು ಹೇಳ್ಬೋದು. ಸದ್ಯಕ್ಕೆ ನಾವು ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡರು ಮಾತಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಕೇಂದ್ರದ ನಾಯಕರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಪಕ್ಷದ ವಿರುದ್ಧ ಮಾತಾಡೋದು ಒಳ್ಳೆಯದಲ್ಲ. ಕೇಂದ್ರದ ತೀರ್ಮಾನಕ್ಕೆ ತಲೆಬಾಗಬೇಕು, ಬಾಗ್ತೀವಿ ಅಂತಾರೋ. ಹೈಕಮಾಂಡ್ ಎಲ್ಲರನ್ನೂ ಒಂದುಗೂಡಿಸುವ ಪ್ರಯತ್ನ ಮಾಡಿದೆ. ಈಗ ಶಿಸ್ತು ಬಹಳ ಮುಖ್ಯ ಅನ್ನೋ ನಿರ್ಣಯಕ್ಕೆ ಬಂದಿದೆ. ಕೆಲವರಿಗೆ ನೋಟಿಸ್ ಕೊಟ್ಟು ಕ್ರಮ ಕೈಗೊಂಡಿದೆ. ಕಾರಣ ಏನು ಅಂತ ತಿಳ್ಕತೀನಿ ಅಂತ. ಸದಾನಂದ ಗೌಡರು ಕೂಡ ಮಾತಾಡಿದ್ದಾರೆ. ಯತ್ನಾಳ್ ಶಿಸ್ತು ಮೀರಿ ಮಾತಾಡಿದ್ರು. ಈ ಹಿಂದೆ ನಾನೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದೆ, ಈಗ ಹೈಕಮಾಂಡ್ ಕ್ರಮ ಕೈಗೊಂಡಿದೆ. ನೆನ್ನೆ 5 ಜನರಿಗೆ ನೋಟಿಸ್ ನೀಡಿದಾಗಲೇ ಗೊತ್ತಾಗ್ತಿತ್ತು, ಒಬ್ಬರಿಗೆ ಚಾಟಿ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಹೋಗಬೇಕು ಅಂತೇಳಿ ಭಾಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ. ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗಬೇಕು. ಯತ್ನಾಳ್ ಅವರ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥ ಸುದ್ದಿನೂ ಕೂಡ ನನಗೆ ಹೇಳಿದ್ರು. ಸೊ ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು. ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ.
ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ, ಹೈಕಮಾಂಡೇ ನಿರ್ಣಯ ತಗೊಳ್ತದೆ, ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ. ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಶಿಸ್ತು ಸಮಿತಿ ಈ ನಿರ್ಣಯ ತೆಗೆದುಕೊಂಡಿದೆ. ನಮಗೆ ಶಿಸ್ತು ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ, ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ. ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ಇದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಎಷ್ಟೇ ದೊಡ್ಡವರಾದರೂ ಕೂಡ, ಎಷ್ಟೇ ಒಂದು ದೊಡ್ಡ ಸಮುದಾಯದವರಾದರೂ ಕೂಡ ಡಿಸಿಪ್ಲಿನ್ಗೆ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿದೆ. ನಮ್ಮ ಒಟ್ಟಿಗಿದ್ದವರು ಏನೋ ವ್ಯತ್ಯಾಸಗಳಾಗಿದೆ, ಅವರನ್ನು ಸರಿ ಮಾಡಬೇಕು. ಯತ್ನಾಳರನ್ನು ನಾನೇ ಸಸ್ಪೆಂಡ್ ಮಾಡಿದ್ದೆ, ಮತ್ತೆ ತಗೊಂಡಿಲ್ವಾ? ಆದ ಕಾರಣ ಹೊರಗೆ ಹಾಕಿದವರನ್ನು ಎಷ್ಟು ಜನರನ್ನು ತಗೊಂಡಿಲ್ಲ. ಪಂಚಮಶಾಲಿ, ನಾನು ಪಂಚಮಶಾಲಿ ನಾಯಕ ಅಂತ ಹೇಳುವಂಥ ಆ ವ್ಯವಸ್ಥೆಯಲ್ಲಿ ಮುಂದೆ ಹೋಗುವಂಥ ಯತ್ನಾಳರು ಇವತ್ತು ನಮ್ಮ ಪಕ್ಷದಿಂದ ದೂರ ಹೋದಾಗ ಆ ಇಡೀ ಸಮುದಾಯವನ್ನು ಒಟ್ಟಿಗೆ ಸೇರಿಸಿಕೊಳ್ಳಲಿಕ್ಕೆ ಆಲ್ಟರ್ನೇಟಿವ್ ಹೆಂಗೆ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಅವರು ಆಲೋಚನೆ ಮಾಡಬೇಕು. ಆದ ಕಾರಣ ಯಾರು ಅಧ್ಯಕ್ಷರು ಹೌದೋ ಅಲ್ವೋ ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಯತ್ನಾಳ್ ಉಚ್ಚಾಟನೆ ವಿಷಯದಲ್ಲಿ ಶ್ರೀರಾಮುಲು ಅವರದ್ದೇ ಒಂದು ನಿಲುವಾದರೆ ಜನಾರ್ದನ ರೆಡ್ಡಿ ಅವರದ್ದೇ ಇನ್ನೊಂದು ನಿಲುವು. ಇಂಥ ದೊಡ್ಡ ನಾಯಕರನ್ನ ಬಿಜೆಪಿ ಕಳ್ಕೊಳ್ಬಾರ್ದು. ಯತ್ನಾಳ್ ಕಟ್ಟ ಹಿಂದುತ್ವವಾದಿ. ಉಚ್ಚಾಟನೆ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ಅಂತಾರೆ ಶ್ರೀರಾಮುಲು. ಯತ್ನಾಳ್ ಉಚ್ಚಾಟನೆಯಿಂದ ಗೊಂದಲ ನಿವಾರಣೆ ಆಯಿತು ಬಿಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ದಯವಿಟ್ಟು ಇದು ಮರುಪರಿಶೀಲನೆ ಮಾಡಿದ್ರೆ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋಂಥದ್ದು ನಾನು ವಿನಂತಿ. ಇವತ್ತು ನಾನು ಪಾರ್ಟಿಯನ್ನು ವಿರುದ್ಧವಾಗಿ ಅಲ್ಲ, ಪಾರ್ಟಿ ಏನು ಹೇಳುತ್ತೋ ಅದ್ರ ಪ್ರಕಾರ ಕೇಳ್ಕೋಬೇಕು. ಇವತ್ತು ಯತ್ನಾಳವರು ಇವತ್ತು ಲಿಂಗಾಯತ ಪಂಚಮಶಾಲಿ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕರು ಇದ್ದಾರೆ. ಅವ್ರನ್ನ ಎಲ್ಲ ಒಂದು ಕಡೆ ಉಚ್ಚಾಟನೆ ಮಾಡೋದ್ರಿಂದ ಆ ಸಮುದಾಯ ನೋವುಪಟ್ಟಿದೆ, ಹಿಂದುತ್ವವಾದಿಗಳು ನೋವುಪಟ್ಟಾರ. ಯತ್ನಾಳವ್ರು ಕೂಡ ಬಿಡ್ಕೊಂಡ್ರೆ ಪಾರ್ಟಿಗೆ ಎಲ್ಲ ಒಂದು ಕಡೆ ಪಂಚಮಶಾಲಿ ಲಿಂಗಾಯತ ಸಮುದಾಯ ಭಾಳ ದೊಡ್ಡ ಸಮುದಾಯ ಇರೋ ಕಾರಣ ಅಲ್ಲೆಲ್ಲೊಂದು ಕಡೆ ಪಾರ್ಟಿಗೆ ನಷ್ಟ ಆಗ್ಬೋದು ಅಂತೇಳಿ ಮಾತಾಡ್ತಾ ಇದ್ದೀನಿ. ಬೇರೆ ಯಾವುದೇ ಸ್ವಾರ್ಥ ಇಲ್ಲ ನನ್ನಲ್ಲಿ. ಒಂದು ಪಕ್ಷದ ಒಂದು ಕಟ್ಟುನಿಟ್ಟಲ್ಲಿ ಒಂದು ಕ್ರಮಶಿಕ್ಷಣ ರಹಿತವಾಗಿ ಅವರು ನಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಪಕ್ಷ ಅವರನ್ನು ಪೂರ್ತಿ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿರುವಂಥದ್ದು. ದ ಪಾರ್ಟಿ ಅವರಿಗೆ 2 ಬಾರಿ ಅವಕಾಶ ಕೊಟ್ಟಿದ್ದರು, ಬಟ್ ಆದರೂ ಕೂಡ ಇವತ್ತು ಪಾರ್ಟಿ ನಿರ್ಣಯನೇ ಅಂತಿಮ. ಸೊ ಯಾರ್ಯಾದರೂ ಕೂಡ ಪಕ್ಷದ ಒಂದು ನಿರ್ದೇಶನದಂತೆ ಪಕ್ಷದ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು. ಎಲ್ಲೋ ಅವರು ಒಂದಿಷ್ಟು ಎಡವಿದ್ರು ಅನ್ನೋದು ನನಗೆ ಅನಿಸುತ್ತೆ. BJP ಪಾರ್ಟಿಗೆ ಪ್ರಮುಖವಾಗಿರೋದು ಜನಾರ್ದನ್ ರೆಡ್ಡಿ ಅವರು ಅಥವಾ ಯತ್ನಾಳ್ ಅವರು, ವಿಜಯೇಂದ್ರ ಅವರು, ಇನ್ನೊಬ್ಬರು ಅನ್ನೋದು ಅಲ್ಲೇ ಅಲ್ಲ. ಒಂದು ಕೆಳಮಟ್ಟದ ಒಂದು ಕಾರ್ಯಕರ್ತರನ್ನ ಇಟ್ಕೊಂಡೇ ಇವತ್ತು ಪಾರ್ಟಿ ಇವತ್ತು ಸ್ಟ್ಯಾಂಡರ್ಡಾಗಿ ಇರುವಂಥದ್ದು. ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಗೊಂದಲ ಇತ್ತು. ಆ ಗೊಂದಲ ಇವತ್ತು ನಿವಾರಣೆ ಮಾಡುವಂಥ ಪ್ರಯತ್ನ ಪಕ್ಷ ಮಾಡಿರೋದು. ವಿಜಯೇಂದ್ರರ್ ಈಗಾಗಲೇ ಹೇಳಿದ್ದಾರೆ ಯತ್ನಾಳರ ಉಚ್ಚಾಟನೆ ದುರದೃಷ್ಟಕರ ಅಂತ. ಕುತೂಹಲ ಇದ್ದದ್ದು ರೇಣುಕಾಚಾರ್ಯರು ಏನಂತಾರೆ. ಬಣ ಬಡಿದಾಟದ ಕಾರಣಕ್ಕಾಗಿ ಯತ್ನಾಳರ ವಿರುದ್ಧ ಬಹಳ ಕಟ್ಟು ಟೀಕೆ ಮಾಡ್ತಾ ಇದ್ರು ರೇಣುಕಾಚಾರ್ಯ. ಆ ವಿಷಯ ನಾನು ಮಾತಾಡೋದಿಲ್ಲ ಅಂದ್ರು. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಹೈಕಮಾಂಡ್ ತೀರ್ಮಾನ ಮಾಡಿದೆ. ರೇಣುಕಾಚಾರ್ಯರ ಪ್ರತಿಕ್ರಿಯೆ ಇಂಟ್ರೆಸ್ಟಿಂಗ್ಲಿ ರೇಣುಕಾಚಾರ್ಯರಿಗೂ ನೋಟಿಸ್ ಕೊಟ್ಟಿದೆ ಹೈಕಮಾಂಡ್. ನನ್ನ ಉಚ್ಚಾಟನೆಯ ಆತಂಕ, ದುಃಖ, ನೋವು ನನಗಿಲ್ಲ ಅಂದ್ರು. ನೋಟಿಸ್ಗೆ ಗೌರವಯುತವಾಗಿ ಉತ್ತರ ಕೊಡ್ತಾರೆ. ನಾಳೆ ಸಂಜೆಯೊಳಗಾಗಿ ವಿನಮ್ರವಾಗಿ ಉತ್ತರ ಕೊಡ್ತೀನಿ ಅಂದ್ರು. ನಾನು ಇದ್ರ ಬಗ್ಗೆ ನೋ ಕಾಮೆಂಟ್ಸ್. ಪಕ್ಷಕ್ಕಿಂತ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು ನಾವು.
ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲರೂ ಮಾತಾಡಬೇಕು. ಏನೇ ಸಮಸ್ಯೆಗಳಿದ್ರು 4 ಗೋಡೆ ಮಧ್ಯೆ ಚರ್ಚೆ ಮಾಡಬೇಕು. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡೋಕ್ಕೂ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋ ಕಾಮೆಂಟ್ಸ್. ನನಗೆ ಯಾವುದೇ ಆತಂಕನೂ ಇಲ್ಲ, ದುಃಖನೂ ಇಲ್ಲ, ನೋವು ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ. ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡೋಕ್ಕೂ ಶಿಸ್ತು ಸಮಿತಿಯ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಓಂ ಪಾಟೀಲ್ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೋಡಿ, ನನಗೂ ನೋಟಿಸ್ ಬಂದಿದೆ. ನಾನು ನಾಳೆ ಸಂಜೆ ಒಳಗಾಗಿ ಗೌರವದಿಂದ ನನ್ನ ಕಾರ್ಯಕರ್ತರ ಪಕ್ಷದ ಮುಖಂಡರ ಭಾವನೆಗಳಂತ ನಾನು ಮಾಧ್ಯಮಕ್ಕೆ ಮಾತಾಡಿದ್ದೀನಿ ವಿನ ಅನಗತ್ಯವಾಗಿ ನಾನಾಗಿ ಮಾಧ್ಯಮಕ್ಕೆ ಹೋಗಿಲ್ಲ. ಅವ್ರು ಟೀಕೆ ಮಾಡಿ, ಕೆಲವರು ಅನಗತ್ಯವಾಗಿ ಟೀಕೆ ಮಾಡಿದಾಗ ನಾನು ಟೀಕೆ ಮಾಡಿದ್ದೀನಿ. ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರಿಗೆ ನಾನು ನಾಳೆ ಸಂಜೆ ಒಳಗಾಗಿ ಯಾವ ರೀತಿ ಉತ್ತರ ಕೊಡಬೇಕು, ಗೌರವದಿಂದ, ನಮ್ರತೆಯಿಂದ ನಾನು ಉತ್ತರವನ್ನು ಕೊಡ್ತೀನಿ. ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು, ಏನು, ಅದ್ರ ಬಗ್ಗೆ ನನಗೆ ಕಲ್ಪನೆ ಇದೆ. ವಿಜೇಂದ್ರ ಅವರು ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ. ಇದು ಇಲ್ಲಿಗೆ ನಿಲ್ಲೋದಲ್ಲ. ಯತ್ನಾಳರ ಉಚ್ಚಾಟನೆ ಆರಂಭ ಮಾತ್ರ. ಇದರ ರೋಲಿಂಗ್ ಎಫೆಕ್ಟ್ ಬಿಜೆಪಿಯಲ್ಲಿ ಇನ್ನೂ ಏನೇನೋ ಇದೆ. ಶಿಸ್ತು ಸಮಿತಿ ಇದೊಂದು ನಿರ್ಧಾರ ತೆಗೆದುಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗುತ್ತೆ. ಅದು ಯಾವಾಗ ಆಗುತ್ತೋ ನೋಡೋಣ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.